ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2025 ಪೇಪರ್ 1 ಪ್ರಿಪರೇಷನ್ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು 200 ಪ್ಲಸ್ MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಇವಾಗ ಎಲ್ಲರೂ ರಿವಿಷನ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ರಿವಿಷನ್ ಬ್ಯಾಚ್ ಅನ್ನ ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 40 ಮಾಕ್ ಟೆಸ್ಟ್, 5000 MCQ PDF ಮತ್ತೆ PYQs ಈ ಎಲ್ಲ ಮೆಟೀರಿಯಲ್ ನೀವು ಒಂದು 15 ದಿನದಲ್ಲಿ ಕಂಪ್ಲೀಟ್ ಆಗಿ ಓದ್ಕೊಳ್ಬಹುದು. ಇದರಿಂದ ನಿಮಗೆ ಕಂಪ್ಲೀಟ್ ರಿವಿಷನ್ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಇದರಿಂದ ನೀವು ಕೆಸೆಟ್ ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು, ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನ ಕೂಡ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಸ್ಟೋರ್ ಅಂತ ಇರುತ್ತೆ, ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿ ಈ ಒಂದು ಕೋರ್ಸ್ ಅನ್ನ ಕೂಡ ಆಪ್ ನಿಂದ ನೀವು ಜಾಯ್ನ್ ಆಗಬಹುದು. ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ, ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗ್ತಾ ಇದ್ದೀರಾ, ಸೊ ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನ ನೀವು ಪಡಿತೀರಾ. ಸೊ ಹಾಗಾದ್ರೆ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. The first question is, which of the following methods should be used by each teacher? So which method all the teachers are going to use in their teaching and learning process? Option A, analytical, synthetic. Option B, synthetic, analytical. Option C, only analytical. Option D, only synthetic. ಸೊ ಇಲ್ಲಿ ನಾಲ್ಕು ಪ್ರಕಾರದ ಬೋಧನಾ ವಿಧಾನಗಳನ್ನು ನೀಡಿದ್ದಾರೆ. ಪ್ರತಿ ಶಿಕ್ಷಕರು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲೇಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ 4 ವಿಧಾನಗಳು: ಆಪ್ಷನ್ ಎ ವಿಶ್ಲೇಷಣಾತ್ಮಕ ಸಂಶ್ಲೇಷಿತ ವಿಧಾನ, ಆಪ್ಷನ್ ಬಿ ಸಂಶ್ಲೇಷಿತ ವಿಶ್ಲೇಷಣಾತ್ಮಕ ವಿಧಾನ, ಆಪ್ಷನ್ ಸಿ ವಿಶ್ಲೇಷಣಾತ್ಮಕ ಮಾತ್ರ, ಆಪ್ಷನ್ ಡಿ ಸಿಂಥೆಟಿಕ್ ಮಾತ್ರ. ಸೊ ಈ 4 ವಿಧಾನಗಳು ಬೋಧನಾ ವಿಧಾನಗಳಾಗಿವೆ. ಸೊ ಈ ಬೋಧನಾ ವಿಧಾನಗಳಲ್ಲಿ ಯಾವುದನ್ನು ಕಂಪಲ್ಸರಿಯಾಗಿ ಪ್ರತಿ ಶಿಕ್ಷಕರು ಬಳಸಲೇಬೇಕು? ಇಸ್ ವಿಚ್ ಮೆಥಡ್ ಆಲ್ ದ ಟೀಚರ್ಸ್ ಶುಡ್ ಯೂಸ್ ಇನ್ ದೇರ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ process? The correct answer for this question is option A, analytical and synthetic method of teaching. ವಿಶ್ಲೇಷಣಾತ್ಮಕ ಸಂಶ್ಲೇಷಿತ ಬೋಧನಾ ವಿಧಾನ ಏನಿದೆಲ್ಲ, ಇದನ್ನು ಪ್ರತಿಯೊಬ್ಬರು ಶಿಕ್ಷಕರು ಕೂಡ ತಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ನಲ್ಲಿ ಬಳಸಲೇಬೇಕಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಕ್ವೆಶನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ರಿಫ್ಲೆಕ್ಟ್ಸ್ ದ ನೇಚರ್ ಆಫ್ ಟೀಚಿಂಗ್? 4 options are given here. In these options, which option is going to represent the nature of teaching? Option A, teaching is an art. Option B, teaching is a science. Option C, it is an art as well as science. Option D, it is neither art nor science. ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಸ್ವರೂಪವನ್ನು ಪ್ರತಿಬಿಂಬಿಸ್ತಾ ಇದೆ? ಸೊ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ಸೊ ಆಪ್ಷನ್ ಎ, ಟೀಚಿಂಗ್ ಇದು ಒಂದು ಕಲೆಯಾಗಿದೆ. ಆಪ್ಷನ್ ಬಿ, ಬೋಧನೆ ಒಂದು ವಿಜ್ಞಾನವಾಗಿದೆ. ಆಪ್ಷನ್ ಸಿ, ಬೋಧನೆ ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ. ಆಪ್ಷನ್ ಡಿ, ಬೋಧನೆಯು ಕಲೆಯೂ ಅಲ್ಲ ವಿಜ್ಞಾನವೂ ಅಲ್ಲ. ಈ 4 ಆಪ್ಷನ್ಗಳು ಯಾವ ಒಂದು ಆಪ್ಷನ್ ಬೋಧನೆಯ ಸ್ವರೂಪವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಈ ಬೋಧನೆ ಎಂಬುದು ಕಲೆಯೂ ಕೂಡ ಆಗಿದೆ, ಇದು ಒಂದು ವಿಜ್ಞಾನವೂ ಕೂಡ ಆಗಿದೆ. ಟೀಚಿಂಗ್, ಇಟ್ ಈಸ್ ಅನ್ ಆರ್ಟ್ ಆಸ್ ವೆಲ್ ಆಸ್ ಇಟ್ ಈಸ್ ಎ ಸೈನ್ಸ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. Question number 3, at which of the following teaching levels classroom environment is required to be sufficiently open and independent? So here option A is memory level, option B understanding level, option C reflective level, option D all of the above. So in which level of teaching the classroom should be open and independent? So ಇಲ್ಲಿ 3 ಪ್ರಕಾರದ ಬೋಧನಾ ವಿಧಾನಗಳನ್ನು ನೀಡಿದ್ದಾರೆ, ಬೋಧನಾ ಹಂತಗಳನ್ನು ನೀಡಿದ್ದಾರೆ. ಮೊದಲನೇದು ಮೆಮೊರಿ ಮಟ್ಟ, ಎರಡನೇದು ಅರ್ಥ ಮಾಡಿಕೊಳ್ಳುವ ಮಟ್ಟ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೂರನೇದು ಪ್ರತಿಫಲಿತ ಮಟ್ಟ. ಸೊ ಯಾವ ಒಂದು ಬೋಧನಾ ಹಂತದಲ್ಲಿ ತರಗತಿಯ ವಾತಾವರಣ ಸಾಕಷ್ಟು ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು, ಅಂದರೆ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಎಲ್ಲ ಅನಿಸಿಕೆಗಳನ್ನ ಹೇಳಿಕೊಳ್ಳಲು, ಅಭಿಪ್ರಾಯಗಳನ್ನ ಹೇಳಲು ಮುಕ್ತವಾದ ಪರಿಸರ ಒದಗಿಸಿಕೊಡಬೇಕು. ಸೊ ಯಾವ ವಿಧಾನದಲ್ಲಿ ಅಂತಂತಂದರೆ ರಿಫ್ಲೆಕ್ಟಿವ್ ಲೆವೆಲ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, ಪ್ರತಿಫಲಿತ ಮಟ್ಟ. Question number 4, to make use of previously learned material in new situation is? So whatever we have studied previously, by using that we are going to apply in new situation. It is known as the option A comprehension, option B application, option C knowledge, option D analysis. ಹಿಂದೆ ಕಲಿತ ವಿಷಯವನ್ನು ನಾವು ಹೊಸ ಪರಿಸ್ಥಿತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ, ಇದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಗ್ರಹಿಕೆ, ಆಪ್ಷನ್ ಬಿ ಅಪ್ಲಿಕೇಶನ್, ಆಪ್ಷನ್ ಸಿ ಜ್ಞಾನ, ಆಪ್ಷನ್ ಡಿ ವಿಶ್ಲೇಷಣೆ.
Yes, here the correct answer for this question is option B, application. ಸೊ ಆಪ್ಷನ್ ಬಿ ಅಪ್ಲಿಕೇಶನ್ ಇಲ್ಲಿ ಸರಿಯಾಗಿದೆ. ಬಿಕಾಸ್ ನಾವು ಹಿಂದೆ ಕಲಿತ ವಿಷಯವನ್ನು ಹೊಸ ಪರಿಸ್ಥಿತಿಯಲ್ಲಿ ಬಳಸುವುದಕ್ಕೆ ಏನಂತೀವಿ ನಾವು ಅಪ್ಲೈ ಮಾಡುವುದು ಅಪ್ಲಿಕೇಶನ್. ಸೊ ವಾಟ್ ಎವರ್ ವಿ ಹ್ಯಾವ್ ಸ್ಟಡಿಡ್ ಪ್ರೀವಿಯಸ್ಲಿ ದ್ಯಾಟ್ ನಾಲೆಜ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಇನ್ ನ್ಯೂ ಸಿಚುವೇಶನ್. ಕ್ವೆಶನ್ ನಂಬರ್ 5. Attitudes, values and interests are reflected by option A, cognitive domain, option B, affective domain, option C, psychomotor domain, option D, none of the above. ಸೊ ಇಲ್ಲಿ ಮಾನವನ ವರ್ತನೆಗಳು, ವಿದ್ಯಾರ್ಥಿಗಳ ಮೌಲ್ಯಗಳು, ಅವರ ಆಸಕ್ತಿಗಳು, ಸೊ ಒಂದು ಯಾವ ಒಂದು ಬ್ಲೂಮ್ಸ್ ಟ್ಯಾಕ್ಸಾನಮಿಯವರ ಯಾವ ಒಂದು ವಿಧಾನದಲ್ಲಿ ಈ ಮೂರು ಕೂಡ ಕಂಡು ಬರ್ತವೆ. ಅರಿವಿನ ಡೊಮೇನ್, ಪರಿಣಾಮಕಾರಿ ಡೊಮೇನ್, ಸೈಕೋಮೋಟರ್ ಡೊಮೇನ್. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ all these are reflected by affective domain. So attitudes, values and interests, these are going to affect the teaching and learning process. So these will come under affective domain. ಇಲ್ಲಿ ವಿದ್ಯಾರ್ಥಿಗಳ ವರ್ತನೆ, ಮೌಲ್ಯಗಳು, ಆಸಕ್ತಿಗಳು ಇವೆಲ್ಲವೂ ಕೂಡ ಈ ಒಂದು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ಹೇಳಲಾಗಿದೆ. ಸೊ ಇದು ಅಫೆಕ್ಟಿವ್ ಡೊಮೇನ್, ಪರಿಣಾಮಕಾರಿ ಡೊಮೇನ್ನಲ್ಲಿ ಬರ್ತಾ ಇದೆ. ಕ್ವೆಶನ್ ನಂಬರ್ 6. ಅನಲೈಸಿಸ್ ಮೀನ್ಸ್ option A, ability to break a problem into its constituent parts, option B, to combine the constituent parts, option C, both A and B, option D, none of the above. ವಿಶ್ಲೇಷಣೆ ಅಂತಂದರೆ ಆಪ್ಷನ್ ಎ ಸಮಸ್ಯೆಯನ್ನು ಅದರ ಘಟಕ ಭಾಗಗಳನ್ನಾಗಿ ಒಡೆಯುವ ಸಾಮರ್ಥ್ಯ, ಆಪ್ಷನ್ ಬಿ ಘಟಕ ಭಾಗಗಳನ್ನು ಸಂಯೋಜಿಸುವುದು, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಹಿಯರ್ ಅನಲೈಸಿಸ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಬ್ರೇಕ್ ದ ಪ್ರಾಬ್ಲಮ್ ಇಂಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್. ಸೊ ಇಲ್ಲಿ ವಿಶ್ಲೇಷಣೆ ಅಂದರೆ ಏನು ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಸಮಸ್ಯೆಯನ್ನು ಅದನ್ನು ಬಿಡಿ ಭಾಗಗಳನ್ನಾಗಿ ಒಡೆದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಕ್ವೆಶನ್ ನಂಬರ್ 7. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ಟೀಚಿಂಗ್ ಈಸ್ option yes which one is the expected immediate outcome of teaching? Option A, changes in the behavior of students in a desirable direction, option B, development of total personality of students, option C, building characters of the students, option D, getting selected for a suitable job. ಬೋಧನೆಯ ಅತ್ಯಂತ ನಿರೀಕ್ಷಿತ ಫಲಿತಾಂಶ, ತಕ್ಷಣದ ಫಲಿತಾಂಶ ಯಾವುದು? ಆಪ್ಷನ್ ಎ, ಅಪೇಕ್ಷಣೀಯ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿನ ಬದಲಾವಣೆಗಳು, ಆಪ್ಷನ್ ಬಿ, ವಿದ್ಯಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಅಭಿವೃದ್ಧಿ, ಆಪ್ಷನ್ ಸಿ, ವಿದ್ಯಾರ್ಥಿಗಳ ಪಾತ್ರಗಳನ್ನು ನಿರ್ವಹಿಸುವುದು, ಆಪ್ಷನ್ ಡಿ, ಸೂಕ್ತವಾದ ಕೆಲಸಕ್ಕೆ ಆಯ್ಕೆಯಾಗುವುದು. ಎಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ಟೀಚಿಂಗ್ ಈಸ್ changes in the behavior of the students in desirable direction. So students have to behave well, they have to learn moral values. So this is the main and immediate expectation of ಟೀಚಿಂಗ್. ಸೊ ಇಲ್ಲಿ ಬೋಧನೆಯ ಅತ್ಯಂತ ನಿರೀಕ್ಷಿತ ಫಲಿತಾಂಶ ಅಂತಂದರೆ ಈ ಮಕ್ಕಳ ವರ್ತಿನಲ್ಲಿ ಒಂದು ಅಪೇಕ್ಷಣೀಯ ಬದಲಾವಣೆ ಕಾಣಬೇಕು, ಅವರ ನಡವಳಿಕೆಯಲ್ಲಿ ಉತ್ತಮವಾದ ಬದಲಾವಣೆ ಬರಬೇಕು. ಕ್ವೆಶನ್ ನಂಬರ್ 8. ಅ ಟೀಚರ್ ಈಸ್ ಸಕ್ಸಸ್ಫುಲ್ ಓನ್ಲಿ ಇಫ್ ಹಿ, ಆಪ್ಷನ್ ಎ, knows his subject thoroughly well, option B, produces cent result, option C is approachable, option D, publishes papers in journals of repute. ಒಬ್ಬ ಶಿಕ್ಷಕ ಯಶಸ್ವಿ ಆಗಬೇಕಂತಂದರೆ ಆಪ್ಷನ್ ಎ, ತನ್ನ ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕು, ಆಪ್ಷನ್ ಬಿ, ಶೇಕಡಾ ಫಲಿತಾಂಶವನ್ನು ನೀಡಬೇಕು, ಆಪ್ಷನ್ ಸಿ, ಅಪ್ರೋಚೇಬಲ್ ಆಗಿರಬೇಕು, ಆಪ್ಷನ್ ಡಿ, ಖ್ಯಾತಿಯ ಜರ್ನಲ್ಗಳಲ್ಲಿ ಪೇಪರ್ಗಳನ್ನು ಪ್ರಕಟಿಸಿರಬೇಕು. ಸೊ ಅ ಗುಡ್ ಟೀಚರ್ ಹೂ ನೋಸ್ ಈಸ್ ಸಬ್ಜೆಕ್ಟ್ ವೆರಿ ವೆಲ್. ಸೊ ಇಫ್ ಈಸ್ ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ನಾಲೆಜ್ ಇನ್ ಈ ಸಬ್ಜೆಕ್ಟ್ ದೆನ್ ಓನ್ಲಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಟೀಚರ್. ಯಾವ ಶಿಕ್ಷಕ ತನ್ನ ವಿಷಯದಲ್ಲಿ ಉತ್ತಮವಾದ ಜ್ಞಾನವನ್ನು ಹೊಂದಿರ್ತಾನೆ ಆ ಶಿಕ್ಷಕ ಯಶಸ್ವಿ ಆಗ್ತಾ ಇದ್ದಾನೆ. ಕ್ವೆಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಕ್ಯಾನ್ ಹೆಲ್ಪ್ ಅ ಟೀಚರ್ ಇನ್ಕಲ್ಕೇಟ್ ಸೋಷಿಯಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಅಮಂಗ್ ದ ಸ್ಟೂಡೆಂಟ್ಸ್? Option A, delivering lectures on values, option B, showing TV programs, option C, involving students actively in co-curricular activities, option D, observing religious festivals. ಸೊ ಈ ಕೆಳಗಿನ ಯಾವ ಚಟುವಟಿಕೆಯು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ? ಆಪ್ಷನ್ ಎ, ಮೌಲ್ಯಗಳ ಕುರಿತು ಉಪನ್ಯಾಸಗಳನ್ನು ನೀಡುವುದು, ಆಪ್ಷನ್ ಬಿ, ಟಿವಿ ಕಾರ್ಯಕ್ರಮಗಳನ್ನು ತೋರಿಸುವುದು, ಆಪ್ಷನ್ ಸಿ, ವಿದ್ಯಾರ್ಥಿಗಳನ್ನು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು, ಆಪ್ಷನ್ ಡಿ, ಧಾರ್ಮಿಕ ಹಬ್ಬಗಳನ್ನು ಆಚರಿಸುವುದು.
Yes, the right answer is option C. Involving students actively in co-curricular activities. Then they are going to learn moral values. ಸೊ ಯಾವಾಗ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ ಆವಾಗ ಅವರು ಈ ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. Question number 10. A teacher will become an effective communicator if option A, he uses instructional facilities. Option B, he helps students get meaning out of what he teaches. Option C, he asks question in between teaching. Option D, he helps students get correct answer to the questions on the topic. ಶಿಕ್ಷಕರು ಯಾವಾಗ ಪರಿಣಾಮಕಾರಿ ಸಂವಹನಕಾರರಾಗ್ತಾರೆ, ಅವರು ಸೂಚನಾ ಸೌಲಭ್ಯಗಳನ್ನು ಬಳಸ್ತಾ ಇದ್ದರೆ, ಅವರು ವಿದ್ಯಾರ್ಥಿಗಳಿಗೆ ಕಲಿಸುವ ಅರ್ಥವನ್ನು ಪಡೆಯಲು ಸಹಾಯ ಮಾಡ್ತಾ ಇದ್ದರೆ. ಆಪ್ಷನ್ ಸಿ, ಅವರು ಬೋಧನೆಯ ನಡುವೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ. ಆಪ್ಷನ್ ಡಿ, ವಿಷಯದ ಮೇಲಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಪಡೆಯಲು ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡಿದರೆ. ದಿಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ದ ಟೀಚರ್ who is helping students get meaning of what he teaches. So what teacher is teaching, students must understand it. Then teacher will become good communicator. ಸೊ ಯಾವಾಗ ಶಿಕ್ಷಕರು ಪಾಠ ಮಾಡುವುದು ಎಲ್ಲವೂ ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ, ಆವಾಗ ಶಿಕ್ಷಕರು ಉತ್ತಮ ಸಂವಹನಕಾರರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 11. An effective teacher will ensure option A, cooperation among his students. Option B, laissez-faire role. Option C, competition among students. Option D, competition or cooperation as the situation demands. ಪರಿಣಾಮಕಾರಿ ಶಿಕ್ಷಕ ಏನನ್ನ ಖಚಿತಪಡಿಸಿಕೊಳ್ತಾನೆ? ಆಪ್ಷನ್ ಎ, ಅವರ ವಿದ್ಯಾರ್ಥಿಗಳ ನಡುವೆ ಸಹಕಾರ. ಆಪ್ಷನ್ ಬಿ, ಲೇಸೆಸ್ ಪೇರ್ ಪಾತ್ರ. ಆಪ್ಷನ್ ಸಿ, ವಿದ್ಯಾರ್ಥಿಗಳ ನಡುವಿನ ಸ್ಪರ್ಧೆ. ಆಪ್ಷನ್ ಡಿ, ಸನ್ನಿವೇಶದ ಬೇಡಿಕೆಯಂತೆ ಸ್ಪರ್ಧೆ ಅಥವಾ ಸಹಕಾರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಾಂಪಿಟಿಷನ್ ಆರ್ ಕೋಆಪರೇಷನ್ ಹ್ಯಾಸ್ ದ ಸಿಚುವೇಶನ್ ಡಿಮಾಂಡ್ಸ್. ಸನ್ನಿವೇಶದ ಬೇಡಿಕೆಯಂತೆ ಸ್ಪರ್ಧೆ ಅಥವಾ ಸಹಕಾರ. ಆಪ್ಷನ್ ಡಿ is the right answer. Question number 12. A college teacher will really help the students when she, option A, dictates notes in the class. Option B, is objective in her evaluation. Option C, encourages students to ask questions. Option D, covers the syllabus completely in the class. ಕಾಲೇಜು ಶಿಕ್ಷಕರು ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಯಾವಾಗ ಸಹಾಯ ಮಾಡ್ತಾ ಇದ್ದಾರೆ? ಆಪ್ಷನ್ ಎ, ತರಗತಿಯಲ್ಲಿ ಟಿಪ್ಪಣಿಗಳನ್ನು ನಿರ್ದೇಶಿಸುವುದರ ಮೂಲಕ. ಆಪ್ಷನ್ ಬಿ, ಅವರ ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠವಾಗಿದ್ದರೆ. ಆಪ್ಷನ್ ಸಿ, ಪ್ರಶ್ನೆಗಳನ್ನು ಕೇಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರೆ. ಆಪ್ಷನ್ ಡಿ, ತರಗತಿಯಲ್ಲಿ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಒಳಗೊಂಡಿದ್ದರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಅ ಕಾಲೇಜ್ ಟೀಚರ್ ವಿಲ್ ರಿಯಲಿ ಹೆಲ್ಪ್ ದ ಸ್ಟೂಡೆಂಟ್ಸ್ ವೆನ್ ಹಿ ಈಸ್ ಆಬ್ಜೆಕ್ಟಿವ್ ಇನ್ ಹರ್ ವ್ಯಾಲ್ಯೂಯೇಷನ್. ಸೊ ಶಿಕ್ಷಕರು ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠವಾಗಿರಬೇಕು, ಅವಾಗ ಅವರು ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಂತೆ ಆಗ್ತದೆ. ಕ್ವೆಶ್ಚನ್ ನಂಬರ್ 13. ದ ಟೀಚರ್ಸ್ ರೋಲ್ ಇನ್ ದ ಹೈಯರ್ ಎಜುಕೇಷನ್ ಈಸ್ provide information to the students, only prepare students for examination, motivate students for self learning, encourage competition among students. ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಏನು? ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸುವುದು, ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದು, ಸ್ವಯಂ ಕಲಿಕೆಗಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು, ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಉತ್ತೇಜಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ 1, 3 and 4. Provide information to the students, motivate students for self learning and encourage competition among the students. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವುದಾಗಿರ್ಬೋದು, ವಿದ್ಯಾರ್ಥಿಗಳನ್ನು ಸ್ವಯಂ ಕಲಿಕೆಗಾಗಿ ಪ್ರೋತ್ಸಾಹಿಸುವುದಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಉತ್ತೇಜಿಸುವುದು ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರಗಳಾಗಿವೆ. ಕ್ವೆಶ್ಚನ್ ನಂಬರ್ 14. ದ ಪ್ರೈಮರಿ ಟಾಸ್ಕ್ ಆಫ್ ಎ ಟೀಚರ್ ಈಸ್, ಆಪ್ಷನ್ ಎ, ಟು ಟೀಚ್ ದ ಪ್ರಿಸ್ಕ್ರೈಬ್ಡ್ ಕರಿಕ್ಯುಲಮ್. ಆಪ್ಷನ್ ಬಿ, ಟು ಸ್ಟಿಮ್ಯುಲೇಟ್ ಆ್ಯಂಡ್ ಗೈಡ್ ಸ್ಟೂಡೆಂಟ್ಸ್ ಲರ್ನಿಂಗ್. Option C, to provide diagnostic and remedial instructional facilities wherever desired. Option D, to promote habits of conformity to adult demands and expectations. ಶಿಕ್ಷಕರ ಪ್ರಾಥಮಿಕ ಕಾರ್ಯ ಯಾವುದು? ಆಪ್ಷನ್ ಎ, ನಿಗದಿತ ಪಠ್ಯಕ್ರಮವನ್ನು ಕಲಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು. ಆಪ್ಷನ್ ಸಿ, ಎಲ್ಲಿ ಬೇಕಾದರೂ ರೋಗ ನಿರ್ಣಯ ಮತ್ತು ಪರಿಹಾರ ಸೂಚನಾ ಸೌಲಭ್ಯಗಳನ್ನು ಒದಗಿಸುವುದು. ಆಪ್ಷನ್ ಡಿ, ವಯಸ್ಕರ ಬೇಡಿಕೆಗಳು ಮತ್ತು ನಿರೀಕ್ಷೆಗಳಿಗೆ ಅನುಗುಣವಾಗಿ ಅಭ್ಯಾಸಗಳನ್ನು ಉತ್ತೇಜಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ, ಟು ಸ್ಟಿಮ್ಯುಲೇಟ್ ಆ್ಯಂಡ್ ಗೈಡ್ ಸ್ಟೂಡೆಂಟ್ಸ್ ಲರ್ನಿಂಗ್. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು. ಕ್ವೆಶ್ಚನ್ ನಂಬರ್ 15. ಫಾರ್ ಎ ಟೀಚರ್ ಇನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, which of the following is the best option to do in leisure time? Option A, taking rest in teacher's room. Option B, reading magazines in library. Option C, talking to administrative staff.
ಆಪ್ಷನ್ ಡಿ ಡೂಯಿಂಗ್ ರಿಸರ್ಚ್. ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಿಗೆ ಬಿಡುವಿನ ವೇಳೆಯಲ್ಲಿ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಆಯ್ಕೆಯಾಗಿದೆ? ಆಪ್ಷನ್ ಎ ಶಿಕ್ಷಕರ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುವುದು, ಆಪ್ಷನ್ ಬಿ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳನ್ನು ಓದುವುದು, ಆಪ್ಷನ್ ಸಿ ಆಡಳಿತ ಸಿಬ್ಬಂದಿಯೊಂದಿಗೆ ಮಾತನಾಡುವುದು, ಆಪ್ಷನ್ ಡಿ ಸಂಶೋಧನೆ ಮಾಡುವುದು. ದ ರೈಟ್ ಆನ್ಸರ್ ಇಸ್ ಡೂಯಿಂಗ್ ರಿಸರ್ಚ್. ಸಂಶೋಧನೆ ಮಾಡುವುದು ಸರಿಯಾಗಿದೆ. Question number 16. Learning objectives means option A learning experience, option B concise outcomes, option C academic achievement, option D intended learning outcomes. ಕಲಿಕೆಯ ಉದ್ದೇಶಗಳಂತಂದರೆ ಆಪ್ಷನ್ ಎ ಕಲಿಕೆಯ ಅನುಭವ, ಆಪ್ಷನ್ ಬಿ ಸಂಕ್ಷಿಪ್ತ ಫಲಿತಾಂಶ, ಆಪ್ಷನ್ ಸಿ ಶೈಕ್ಷಣಿಕ ಸಾಧನೆ, ಆಪ್ಷನ್ ಡಿ ಉದ್ದೇಶಿತ ಕಲಿಕೆಯ ಫಲಿತಾಂಶ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್, ಉದ್ದೇಶಿತ ಕಲಿಕೆಯ ಫಲಿತಾಂಶ. Question number 17. What should be the main objective of teaching? Option A prepare students to pass the examination, option B to dictate good notes, option C provide required information related to the subject, option D to develop thinking power of the students. ಬೋಧನೆಯ ಮುಖ್ಯ ಉದ್ದೇಶ ಆಪ್ಷನ್ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು, ಆಪ್ಷನ್ ಬಿ ಉತ್ತಮ ಟಿಪ್ಪಣಿಗಳನ್ನು ನಿರ್ದೇಶಿಸುವುದು, ಆಪ್ಷನ್ ಸಿ ವಿಷಯಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿಯನ್ನು ಒದಗಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟು ಡೆವಲಪ್ ಥಿಂಕಿಂಗ್ ಪವರ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. Question number 18. In which level of teaching the learner gets an opportunity to discriminate at length between positive and negative exemplars of concepts? Memory level, understanding level, reflective level, autonomous development level. ಯಾವ ಹಂತದ ಬೋಧನೆಯಲ್ಲಿ ಪರಿಕಲ್ಪನೆಗಳ ಧನಾತ್ಮಕ ಮತ್ತು ಋಣಾತ್ಮಕ ಉದಾಹರಣೆಗಳ ನಡುವೆ ದೀರ್ಘಾವಧಿಯಲ್ಲಿ ತಾರತಮ್ಯ ಮಾಡಲು ಕಲಿಯುವವರು ಅವಕಾಶವನ್ನು ಪಡೀತಾರೆ? ಆಪ್ಷನ್ ಎ ಮೆಮೊರಿ ಮಟ್ಟ, ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್, ಸ್ವಾಯತ್ತ ಅಭಿವೃದ್ಧಿ ಮಟ್ಟ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. Question number 19. The ideal teacher. Option A covers the whole syllabus in a class, option B helps his students in learning, option C he is a friend, philosopher or guide, option D he is strict disciplinarian. ಆದರ್ಶ ಶಿಕ್ಷಕ ಅಂದರೆ ತರಗತಿಯಲ್ಲಿ ಸಂಪೂರ್ಣ ಪಠ್ಯಕ್ರಮವನ್ನು ಒಳಗೊಂಡಿದೆ, ಆಪ್ಷನ್ ಬಿ ತನ್ನ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಹಾಯ ಮಾಡುವವರು, ಆಪ್ಷನ್ ಸಿ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ, ಆಪ್ಷನ್ ಡಿ ಕಟ್ಟುನಿಟ್ಟಾದ ಶಿಸ್ತಿನವರು. ಸೊ ಹೂ ಇಸ್ ದ ಐಡಿಯಲ್ ಟೀಚರ್? ಹೂ ಈಸ್ ಆ್ಯಕ್ಟಿಂಗ್ ಲೈಕ್ ಫ್ರೆಂಡ್, ಫಿಲಾಸಫರ್ ಆರ್ ಗೈಡ್. ಯಾರು ಶಿಕ್ಷಕರು ಸ್ನೇಹಿತ, ತತ್ವಜ್ಞಾನಿ, ಮಾರ್ಗದರ್ಶಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ ಅವರು ಆದರ್ಶ ಶಿಕ್ಷಕರು. Question number 20. With the development of technology, the role of a teacher in future will be option A to provide information, option B to develop new textbook, option C to guide students, option D to use the internet in teaching. ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರ. ಆಪ್ಷನ್ ಎ ಮಾಹಿತಿಯನ್ನು ನೀಡುವುದು, ಆಪ್ಷನ್ ಬಿ ಹೊಸ ಪಠ್ಯ ಪುಸ್ತಕಗಳನ್ನು ಅಭಿವೃದ್ಧಿಪಡಿಸುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು, ಆಪ್ಷನ್ ಡಿ ಬೋಧನೆಯಲ್ಲಿ ಇಂಟರ್ನೆಟನ್ನು ಬಳಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟು ಗೈಡ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು. So now let us move to the questions. Here the first question is, in which of the following is instructional procedure the main component? So in each of the following is instructional procedure the main component. Option A synaptics teaching model, option B basic teaching model, option D option C inductive model, option D social stimulation. ಸೊ ಇಲ್ಲಿ 4 ಬೋಧನಾ ಮಾದರಿಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ? ಆಪ್ಷನ್ ಎ ಸಿನೆಕ್ಟಿಕ್ಸ್ ಬೋಧನಾ ಮಾದರಿ, ಆಪ್ಷನ್ ಬಿ ಮೂಲ ಬೋಧನಾ ಮಾದರಿ, ಆಪ್ಷನ್ ಸಿ ಅನುಗಮನ ಮಾದರಿ, ಆಪ್ಷನ್ ಡಿ ಸಾಮಾಜಿಕ ಪ್ರಚೋದನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡೆಲ್, ಮೂಲ ಬೋಧನಾ ಮಾದರಿ ಇಲ್ಲಿ ಸರಿ ಉತ್ತರವಾಗಿದೆ. So basic teaching model, it is a psychological teaching model and it was developed by Robert Glaser in 1962. So this model is going to explain the relationship between teaching and learning. So ಈ ಒಂದು ಬೋಧನಾ ಮಾದರಿ ಏನಿದೆ, ಮೂಲ ಬೋಧನಾ ಮಾದರಿ, ಇದು ಬೋಧನೆ ಮತ್ತು ಕಲಿಕೆಯ ನಡುವಿನ ಸಂಬಂಧವನ್ನು ತಿಳಿಸಿಕೊಡ್ತಾ ಇದೆ. ಸೊ ಇದನ್ನು ರಾಬರ್ಟ್ ಗ್ಲೇಸರ್ ಅವರು 1962ನಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. Question number 2. Symposium, it is a type of option A discovery method, option B discussion method, option C lecture method, option D demonstration method.
ಸೊ ಸಿಂಪೋಸಿಯಂ ಒಂದು ಡ್ಯಾಶ್ ವಿಧಾನವಾಗಿದೆ. ಡಿಸ್ಕವರಿ ವಿಧಾನ, ಚರ್ಚೆಯ ವಿಧಾನ, ಉಪನ್ಯಾಸ ವಿಧಾನ, ಪ್ರದರ್ಶನ ವಿಧಾನ. So here the right answer for this question is option B, discussion method. So symposium, it is a type of discussion method. ಈ ಒಂದು symposium ಏನಿದೆ ಇದು ಒಂದು ಚರ್ಚಾ ವಿಧಾನವಾಗಿದೆ. So symposium, it is a type of discussion method. This method stimulates students thinking process to analyze and integrate facts, and it is also helping in developing students abilities in the presentation of their ideas. Question number 3, which of the following statement is incorrect about micro teaching? Option A, it is a method of teaching. Option B, it consists of core teaching skills. Option C, each skill is practiced separately. Option D, questioning is one component of micro teaching. ಸೊ ಮೈಕ್ರೋ ಟೀಚಿಂಗ್ನ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ ಒಂದು ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ, ಇದು ಬೋಧನೆಯ ಒಂದು ವಿಧಾನವಾಗಿದೆ. ಆಪ್ಷನ್ ಬಿ, ಇದು ಪ್ರಮುಖ ಬೋಧನಾ ಕೌಶಲ್ಯಗಳನ್ನು ಒಳಗೊಂಡಿದೆ. ಆಪ್ಷನ್ ಸಿ, ಪ್ರತಿಯೊಂದು ಕೌಶಲ್ಯವನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಲಾಗುತ್ತದೆ. ಆಪ್ಷನ್ ಡಿ, ಪ್ರಶ್ನಿಸುವುದು ಮೈಕ್ರೋ ಟೀಚಿಂಗ್ನ ಒಂದು ಅಂಶವಾಗಿದೆ. Yes, here the right answer is option A. It is a method of teaching, because micro teaching, it is not a method of teaching. It is a method of practice teaching. So ಇಲ್ಲಿ ಇದು ಒಂದು ಬೋಧನೆ ವಿಧಾನವಾಗಿಲ್ಲ. ಸೊ ಇದು ಒಂದು ಪ್ರಾಕ್ಟೀಸ್ ಟೀಚಿಂಗ್ ಆಗಿದೆ. ಸೊ ಆಪ್ಷನ್ ಎ ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So micro teaching, it is a teacher training and faculty development technique where the teacher reviews a recording of a teaching session. Question number 4, which components might be included in a lesson plan? Option A, development or outline of a lesson. Option B, varied materials and media to supplement and clarify content. Option C, specific objectives of the lesson. ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಪಾಠ ಯೋಜನೆಯಲ್ಲಿ ಯಾವ ಘಟಕಗಳನ್ನು ಸೇರಿಸಿಕೊಳ್ಳಬಹುದು? ಆಪ್ಷನ್ ಎ, ಪಾಠದ ಅಭಿವೃದ್ಧಿ ಅಥವಾ ರೂಪರೇಖೆ. ಆಪ್ಷನ್ ಬಿ, ವಿಷಯವನ್ನು ಪೂರಕಗೊಳಿಸಲು ಮತ್ತು ಸ್ಪಷ್ಟಪಡಿಸಲು ವಿವಿಧ ವಸ್ತುಗಳು ಮತ್ತು ಮಾಧ್ಯಮ. ಆಪ್ಷನ್ ಸಿ, ಪಾಠದ ನಿರ್ದಿಷ್ಟ ಉದ್ದೇಶಗಳು. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಸೊ ಇದು ಈ ಲೆಸನ್ ಪ್ಲಾನ್, ಇಟ್ ಇನ್ಕ್ಲೂಡ್ಸ್ ಡೆವಲಪ್ಮೆಂಟ್ ಆಫ್ ಎ ಲೆಸನ್, varied materials and media, then specific objectives of the lesson. Question number 5, when presenting materials, teacher should consider which of the following? Option A, structuring. Option B, balancing. Option C, motivating. Option D, all of the above. ಸೊ ವಿಷಯವನ್ನು ಅಥವಾ ವಸ್ತುಗಳನ್ನು ಪ್ರಸ್ತುತಪಡಿಸುವಾಗ ಶಿಕ್ಷಕರು ಈ ಕೆಳಗಿನ ಯಾವ ಒಂದು ಅಂಶವನ್ನು ಪರಿಗಣಿಸಬೇಕು? ಆಪ್ಷನ್ ಎ, ರಚನೆ. ಆಪ್ಷನ್ ಬಿ, ಸಮತೋಲನ. ಆಪ್ಷನ್ ಸಿ, ಪ್ರೇರೇಪಿಸುವುದು. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ವೈಲ್ ಪ್ರೆಸೆಂಟಿಂಗ್ ದ ಮಟೀರಿಯಲ್, ಟೀಚರ್ ಶುಡ್ ಕನ್ಸಿಡರ್ ಸ್ಟ್ರಕ್ಚರಿಂಗ್, ಬ್ಯಾಲೆನ್ಸಿಂಗ್ ಆ್ಯಂಡ್ ಆಲ್ಸೋ ಮೋಟಿವೇಟಿಂಗ್. ಸೊ ಯಾವಾಗಲೂ ಯಾವುದೇ ಒಂದು ವಿಷಯನ ಪ್ರಸ್ತುತಪಡಿಸಬೇಕಾದ್ರೆ ಶಿಕ್ಷಕರು ವಿಷಯದ ರಚನೆ, ಸಮತೋಲನ, ಪ್ರೇರೇಪಣೆ ಎಲ್ಲವನ್ನೂ ಕೂಡ ಇಲ್ಲಿ ಗಮನಿಸಬೇಕು. Question number 6, a teacher performs practically and explains in option A, lecture method. Option B, discovery method. Option C, demonstration method. Option D, problem solving method. ಸೊ ಶಿಕ್ಷಕರು ಪ್ರಾಯೋಗಿಕವಾಗಿ ಯಾವ ಒಂದು ವಿಧಾನದಲ್ಲಿ ವಿವರಿಸ್ತಾ ಇದ್ದಾರೆ? ಆಪ್ಷನ್ ಎ, ಉಪನ್ಯಾಸ ವಿಧಾನ. ಆಪ್ಷನ್ ಬಿ, ಡಿಸ್ಕವರಿ ವಿಧಾನ. ಆಪ್ಷನ್ ಸಿ, ಪ್ರದರ್ಶನ ವಿಧಾನ. ಆಪ್ಷನ್ ಡಿ, ಸಮಸ್ಯೆ ಪರಿಹಾರ ವಿಧಾನ. The right answer is option C, in demonstration method. Teacher is going to practically explain. ಸೊ ಈ ಒಂದು ಪ್ರದರ್ಶನ ವಿಧಾನದಲ್ಲಿ ಶಿಕ್ಷಕರು ಪ್ರಾಯೋಗಿಕವಾಗಿ ವಿವರಿಸ್ತಾ ಇದ್ದಾರೆ. ಸೊ a method of demonstration, it is a teaching method used to communicate an idea with the aid of visuals such as flip chart, posters, powerpoints, etc. Question number 7, practice is made in option A, inductive method. Option B, deductive method. ಆಪ್ಷನ್ ಸಿ, ಡ್ರಿಲ್ ಮೆಥಡ್. ಆಪ್ಷನ್ ಡಿ, ಡಿಸ್ಕಷನ್ ಮೆಥಡ್. ಸೊ ಯಾವ ಒಂದು ವಿಧಾನದಲ್ಲಿ ಅಭ್ಯಾಸವನ್ನು ಅಂದರೆ ಪ್ರಾಕ್ಟೀಸನ್ನು ಮಾಡಲಾಗ್ತಾ ಇದೆ? ಆಪ್ಷನ್ ಎ, ಇಂಡಕ್ಟಿವ್ ಮೆಥಡ್. ಆಪ್ಷನ್ ಬಿ, ಡಿಡಕ್ಟಿವ್ ಮೆಥಡ್. ಆಪ್ಷನ್ ಸಿ, ಡ್ರಿಲ್ ಮೆಥಡ್. ಆಪ್ಷನ್ ಡಿ, ಡಿಸ್ಕಷನ್ ಮೆಥಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡ್ರಿಲ್ ಮೆಥಡ್. ಡ್ರಿಲ್ ವಿಧಾನ ಸರಿಯಾಗಿದೆ. ಸೊ ದ ಟರ್ಮ್ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್ ಇಸ್ ಡಿಪೆಂಡ್ ಆಸ್ ಅ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ಕ್ಯಾರೆಕ್ಟರೈಸ್ಡ್ ಬೈ ಸಿಸ್ಟಮ್ಯಾಟಿಕ್ ರಿಪಿಟೇಷನ್ ಆಫ್ ಕಾನ್ಸೆಪ್ಟ್ಸ್, ಎಕ್ಸಾಂಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್. Question number 8, the computer based teaching model has been developed by.
ಸೊ ಕಂಪ್ಯೂಟರ್ ಆಧಾರಿತ ಬೋಧನಾ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಗಿಲ್ಬರ್ಟ್, ಆಪ್ಷನ್ ಬಿ ಸ್ಟೋಲರೋ ಆ್ಯಂಡ್ ಡೇವಿಸ್, ಆಪ್ಷನ್ ಬಿ ರಾಬರ್ಟ್ ಗಾಗ್ನೆ, ಆಪ್ಷನ್ ಡಿ ಮೆಕ್ನರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸ್ಟೋಲರೋ ಆ್ಯಂಡ್ ಡೇವಿಸ್. So Lawrence Stolorow and Daniel Davis, they developed complex model of teaching in which computer can present the instruction in place of a teacher, which is known as the computer assisted instruction. It was developed in the year of 1965. Question number 9. Which of the following combines scopes of large group, small group and individualized teaching methods? Option A group discussion, option B differentiated instruction, ಆಪ್ಷನ್ ಸಿ ಬ್ರೈನ್ ಸ್ಟಾರ್ಮಿಂಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಕೆಳಗಿನವುಗಳಲ್ಲಿ ಯಾವುದು ದೊಡ್ಡ ಗುಂಪು, ಸಣ್ಣ ಗುಂಪು ಮತ್ತು ವೈಯಕ್ತಿಕ ಬೋಧನಾ ವಿಧಾನಗಳ ವ್ಯಾಪ್ತಿಯನ್ನು ಸಂಯೋಜಿಸುತ್ತದೆ? ಆಪ್ಷನ್ ಎ ಗುಂಪು ಚರ್ಚೆ, ಆಪ್ಷನ್ ಬಿ ವಿಭಿನ್ನ ಸೂಚನೆ, ಆಪ್ಷನ್ ಸಿ ಬುದ್ಧಿಮತ್ತೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್. ವಿಭಿನ್ನ ಸೂಚನೆ ಇಲ್ಲಿ ಸರಿಯಾದ ಉತ್ತರ. Question number 10. Which combination of teaching methods listed below would encourage the learner-centered paradigm? Option A individualized instruction and lecture method, option B simulation and demonstration, option C lecture method and experimentation, option D project and direct experience. ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವವರ ಕೇಂದ್ರಿತ ಮಾದರಿಯನ್ನು ಪ್ರೋತ್ಸಾಹಿಸುತ್ತದೆ? ಆಪ್ಷನ್ ಎ ವೈಯಕ್ತಿಕಗೊಳಿಸಿದ ಸೂಚನೆ ಮತ್ತು ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಸಿಮ್ಯುಲೇಷನ್ ಮತ್ತು ಪ್ರದರ್ಶನ, ಆಪ್ಷನ್ ಸಿ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ, ಆಪ್ಷನ್ ಡಿ ಯೋಜನೆಗಳು ಮತ್ತು ನೇರ ಅನುಭವಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರಾಜೆಕ್ಟ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್. ಯೋಜನೆಗಳು ಮತ್ತು ನೇರ ಅನುಭವಗಳು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 11. ವಾಟ್ ಈಸ್ ದ ಲಿಮಿಟೇಷನ್ ಆಫ್ ದ ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್? ಆಪ್ಷನ್ ಎ ಇಟ್ ಈಸ್ ಅ ಲರ್ನರ್ ಸೆಂಟರ್ಡ್, option B learners get practical experience, option C the learners are usually not properly supervised, option D none of the above. ಸೊ ಬೋಧನೆಯ ಯೋಜನೆಯ ವಿಧಾನದ ಮಿತಿ ಏನು? ಸೊ ಪ್ರೊಜೆಕ್ಟ್ ಮೆಥಡನ್ನು ಬಳಸಬೇಕಾದ್ರೆ ಅದರ ಮಿತಿ ಏನು? ಆಪ್ಷನ್ ಎ ಇದು ಕಲಿಕಾ ಕೇಂದ್ರಿತವಾಗಿದೆ, ಆಪ್ಷನ್ ಬಿ ಕಲಿಯೋರು ಪ್ರಾಯೋಗಿಕ ಅನುಭವವನ್ನು ಪಡಿತಾರೆ, ಆಪ್ಷನ್ ಸಿ ಕಲಿಯೋರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗುವುದಿಲ್ಲ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Yes, here the correct answer is option C. The learners are usually not properly supervised in project method. So ಈ ಒಂದು ಪ್ರಾಜೆಕ್ಟ್ ಮೆಥಡ್ನಲ್ಲಿ ಕಲಿಯುವವರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗುವುದಿಲ್ಲ. ಇದು ಇದರ ಒಂದು ಲಿಮಿಟೇಷನ್ ಆಗಿದೆ. ಕ್ವೆಶ್ಚನ್ ನಂಬರ್ 12. The heuristic approach is based on rote memorization, homework, spirit of enquiry, none of the above. ಹ್ಯೂರಿಸ್ಟಿಕ್ ವಿಧಾನವು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಕಂಠಪಾಠ, ಆಪ್ಷನ್ ಬಿ ಮನೆ ಕೆಲಸ, ಆಪ್ಷನ್ ಸಿ ವಿಚಾರಣೆಯ ಸ್ಪಿರಿಟ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪಿರಿಟ್ ಆಫ್ ಎನ್ಕ್ವೈರಿ, ವಿಚಾರಣೆಯ ಸ್ಪಿರಿಟ್. ಸೊ ಹೆನ್ರಿ ಎಡ್ವರ್ಡ್ ಆರ್ಮ್ಸ್ಟ್ರಾಂಗ್ who introduced this method of teaching. Heuristic method, it is a method of teaching which involves our placing of children as far as possible in the attitude of discover. So here students has to find out the answers for the own problems. Question number 13. A teacher uses the learning instructional facilities to make learning. Option is simple, option B more knowledgeable, option C quicker, option D interesting. ಒಬ್ಬ ಶಿಕ್ಷಕ ಕಲಿಕೆಯನ್ನು ಮಾಡಲು ಕಲಿಕೆಯ ಸೌಲಭ್ಯಗಳನ್ನು ಬಳಸ್ತಾ ಇದ್ದಾನೆ, ಏಕೆಂದರೆ ಕಲಿಕೆಯನ್ನು ಸರಳವಾಗಿಸಲು, ಆಪ್ಷನ್ ಬಿ ಕಲಿಕೆಯನ್ನು ಹೆಚ್ಚು ಜ್ಞಾನವುಳ್ಳವರಾಗಿಸಲು, ಆಪ್ಷನ್ ಸಿ ತ್ವರಿತ, ಆಪ್ಷನ್ ಡಿ ಆಸಕ್ತಿ. Here the right answer is option E. Teacher is using learning instructional materials to make learning simple. So ಇಲ್ಲಿ ಕಲಿಕೆಯನ್ನು ಸರಳವಾಗಿಸಲು ಶಿಕ್ಷಕರು ಕಲಿಕಾ ಸೂಚನಾ ಸೌಲಭ್ಯಗಳನ್ನು ಬಳಸ್ತಾ ಇದ್ದಾರೆ. Question number 14. Why do teachers use teaching instructional facilities? Option A to make teaching fun-filled, option B to teach within the understanding level of students, option C for students attention, option D to make students attentive. ಶಿಕ್ಷಕರು ಬೋಧನಾ ಸೂಚನಾ ಸೌಲಭ್ಯಗಳನ್ನು ಏಕೆ ಬಳಸ್ತಾರೆ? ಆಪ್ಷನ್ ಎ ಬೋಧನೆಯನ್ನು ವಿನೋದದಿಂದ ತುಂಬುವಂತೆ ಮಾಡುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಗಮನಕ್ಕೆ, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಗಮನ ಸೆಳೆಯುವಂತೆ ಮಾಡಲು.
Yes, the right answer is option B. To teach within the understanding level of students. Teacher uses instructional facilities. ಸೊ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು ಶಿಕ್ಷಕರು ಏನು ಮಾಡ್ತಾರೆ, ಬೋಧನಾ ಸೂಚನಾ ಸೌಲಭ್ಯಗಳನ್ನು ಬಳಸ್ತಾರೆ. ಕ್ವೆಶನ್ ನಂಬರ್ 15. ವಿಚ್ ಅಮಂಗ್ ದ ಫಾಲೋವಿಂಗ್ ಗಿವ್ಸ್ ಮೋರ್ ಫ್ರೀಡಮ್ ಟು ದ ಲರ್ನರ್ ಟು ಇಂಟರಾಕ್ಟ್? ಆಪ್ಷನ್ ಎ ಯೂಸ್ ಆಫ್ ಫಿಲ್ಮ್, ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಡಿಸ್ಕಷನ್, ಆಪ್ಷನ್ ಸಿ ಲೆಕ್ಚರ್ಸ್ ಬೈ ಎಕ್ಸ್ಪರ್ಟ್ಸ್, ಆಪ್ಷನ್ ಡಿ ವೀವಿಂಗ್ ಕಂಟ್ರಿ ವೈಡ್ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆನ್ ಟಿವಿ. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಯುವವರಿಗೆ ಸಂವಹನ ನಡೆಸಲು ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತದೆ? ಆಪ್ಷನ್ ಎ ಚಲನಚಿತ್ರದ ಬಳಕೆ, ಆಪ್ಷನ್ ಬಿ ಸಣ್ಣ ಗುಂಪು ಚರ್ಚೆ, ಆಪ್ಷನ್ ಸಿ ತಜ್ಞರಿಂದ ಉಪನ್ಯಾಸಗಳು, ಆಪ್ಷನ್ ಡಿ ಟಿವಿಯಲ್ಲಿ ದೇಶಾದ್ಯಂತ ತರಗತಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ, ಸ್ಮಾಲ್ ಗ್ರೂಪ್ ಡಿಸ್ಕಷನ್ಸ್, ಸಣ್ಣ ಗುಂಪು ಚರ್ಚೆಗಳು. ಕ್ವೆಶನ್ ನಂಬರ್ 16. ವಿಚ್ ಇಸ್ ನಾಟ್ ದ ಮೋಡ್ ಆಫ್ CAI? ಸೊ ಯಾವುದು CAIನ ಮೋಡ್ ಅಲ್ಲ? ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಆಪ್ಷನ್ ಎ ಟ್ಯುಟೋರಿಯಲ್ ಮೋಡ್, ಆಪ್ಷನ್ ಬಿ ಡ್ರಿಲ್ ಮೋಡ್, ಆಪ್ಷನ್ ಸಿ ಸಿಮ್ಯುಲೇಷನ್ ಮೋಡ್, ಆಪ್ಷನ್ ಡಿ ಕ್ವೆಶನ್ ಮೋಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಕ್ವೆಶನ್ mode. It is not a mode of CAI. So computer assisted instruction, a program of instructional material presented by means of computers. Question number 17. When presenting materials, teacher should consider which of the following? ಸೊ ವಿಷಯವನ್ನು ಪ್ರಸ್ತುತಪಡಿಸುವಾಗ ಶಿಕ್ಷಕರು ಈ ಕೆಳಗಿನ ಯಾವುದನ್ನು ಪರಿಗಣಿಸಬೇಕು? ಸ್ಟ್ರಕ್ಚರಿಂಗ್, ಬ್ಯಾಲೆನ್ಸಿಂಗ್, ಮೋಟಿವೇಟಿಂಗ್, ಆಲ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 18. Educational technology is useful because option A, it is the need of the hour, option B, it is adopted by famous institutions, option C, it makes teaching effective and efficient, option D, it attracts students towards teaching and learning activities. ಶೈಕ್ಷಣಿಕ ತಂತ್ರಜ್ಞಾನವು ಉಪಯುಕ್ತವಾಗಿದೆ ಏಕೆಂದರೆ ಆಪ್ಷನ್ ಎ ಇದು ಸಮಯದ ಅಗತ್ಯವಾಗಿದೆ, ಆಪ್ಷನ್ ಬಿ ಇದನ್ನು ಪ್ರಸಿದ್ಧ ಸಂಸ್ಥೆಗಳು ಅಳವಡಿಸಿಕೊಂಡಿವೆ, ಆಪ್ಷನ್ ಸಿ ಇದು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ, ಆಪ್ಷನ್ ಸಿ ಇದು ವಿದ್ಯಾರ್ಥಿಗಳನ್ನು ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳ ಕಡೆಗೆ ಆಕರ್ಷಿಸುತ್ತದೆ. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ, ಇಟ್ ಮೇಕ್ಸ್ ಟೀಚಿಂಗ್ ಇಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್. ಸೊ ಶೈಕ್ಷಣಿಕ ತಂತ್ರಜ್ಞಾನ ಏನು ಮಾಡ್ತಾ ಇದೆ? ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ತಾ ಇದೆ. Question number 19. National Council of Educational Research and Training was established in. So in National Council of Educational Research and Training ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1961, ಆಪ್ಷನ್ ಬಿ 1962, ಆಪ್ಷನ್ ಸಿ 1963, ಆಪ್ಷನ್ ಡಿ 1964. The right answer is option A, 1961. This today's last question. CAI stands for, CAI ಅಂದರೆ Computer Analyzed Instruction, Computer Assisted Instruction, Computer Assisted Intelligence, none of the above. This question is for you. You have to comment the right answer in the comment section. So the first question is, teachers' knowledge on students' needs and interests are covered by the subject. Yes, the teacher must be having a knowledge. So he is going to cover students' needs and also the interests of the students. So it is option A, philosophy of education, option B, psychology of education, option C, sociology of education, option D, politics of education. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಕರು ಏನು ಮಾಡಬೇಕು? ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತು ಈ ವಿದ್ಯಾರ್ಥಿಗಳ ಆಸಕ್ತಿಗಳನ್ನ ಕುರಿತು ಜ್ಞಾನವನ್ನು ಹೊಂದಲೇಬೇಕಾಗಿರ್ತದೆ. ಸೊ ಈ ಒಂದು ವಿಷಯ ಯಾವುದರಲ್ಲಿ ಬರ್ತಾ ಇದೆ? ಆಪ್ಷನ್ ಎ ಶಿಕ್ಷಣದ ತತ್ವಶಾಸ್ತ್ರ, ಆಪ್ಷನ್ ಬಿ ಶಿಕ್ಷಣದ ಮನೋವಿಜ್ಞಾನ, ಆಪ್ಷನ್ ಸಿ ಶಿಕ್ಷಣದ ಸಮಾಜಶಾಸ್ತ್ರ, ಆಪ್ಷನ್ ಡಿ ಶಿಕ್ಷಣದ ರಾಜಕೀಯ. Yes, here the right answer is, it is known as the psychology of education. So option B is correct here. So ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಶಿಕ್ಷಣದ ಮನೋವಿಜ್ಞಾನ. So the teacher must have knowledge about the needs of the students and also the interests of the students. ಶಿಕ್ಷಕರಿಗೆ ಯಾವಾಗಲೂ ಕೂಡ ಈ ವಿದ್ಯಾರ್ಥಿಗಳ ಆಸಕ್ತಿ ಏನಿದೆ, ಅವರ ಅಗತ್ಯಗಳೇನಿವೆ ಎಂಬುದರ ಬಗ್ಗೆ ಜ್ಞಾನ ಇರಲೇಬೇಕು. ಇದನ್ನು ನಾವು ಶಿಕ್ಷಣದ ಮನೋವಿಜ್ಞಾನ ಅಂತೀವಿ. So educational psychology, it is the study of how human learn and retain knowledge primarily in educational settings like classroom. ಸೊ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಂತಂದರೆ ಇಲ್ಲಿ ಮಕ್ಕಳು ಯಾವ ರೀತಿ ಜ್ಞಾನವನ್ನು ಪಡಿತಾ ಇದ್ದಾರೆ, ಪಡೆದಿರುವ ಜ್ಞಾನವನ್ನು ಯಾವ ರೀತಿ ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದಾಗಿದೆ. ಇಟ್ ಇನ್ಕ್ಲೂಡ್ಸ್ ಎಮೋಷನಲ್, ಸೋಷಿಯಲ್, ಕಾಗ್ನಿಟಿವ್ ಲರ್ನಿಂಗ್ ಪ್ರೊಸೆಸಸ್.
Question number 2. Students can be classified into 4 types on the basis of their learning. Which one of the following seeks meaning and reasoning to the learning? So as we all know, there are 4 types of learners are there. So which one is going to represent the reasoning skills? Option A, innovative learner. Option B, analytic learner. ಆಪ್ಷನ್ ಸಿ ಕಾಮನ್ ಸೆನ್ಸ್ ಲರ್ನರ್. ಆಪ್ಷನ್ ಡಿ ಡೈನಾಮಿಕ್ ಲರ್ನರ್. ಸೊ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡ್ತೀವಿ, ಅವರ ಕಲಿಕೆ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಣೆಯನ್ನು ಮಾಡಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಗೆ ಅರ್ಥ ಮತ್ತು ತಾರ್ಕಿಕತೆಯನ್ನು ಹುಡುಕ್ತಾ ಇದೆ? ಆಪ್ಷನ್ ಎ ನವೀನ ಕಲಿಯುವವರು. ಆಪ್ಷನ್ ಬಿ ವಿಶ್ಲೇಷಣಾತ್ಮಕ ಕಲಿಯುವವರು. ಆಪ್ಷನ್ ಸಿ ಸಾಮಾನ್ಯ ಜ್ಞಾನ ಕಲಿಯುವವರು. ಆಪ್ಷನ್ ಡಿ ಡೈನಾಮಿಕ್ ಕಲಿಯುವವರು. Yes, here the right answer for this question is option B. Analytical learner is the right answer. ಇಲ್ಲಿ ವಿಶ್ಲೇಷಣಾತ್ಮಕ ಕಲಿಯುವವರು ಏನಾಗಿದೆ, ಸರಿ ಉತ್ತರ ಆಗಿದೆ. So analytic learners, these are primarily interested in acquiring new and accurate facts that lead to their understanding of the concepts and processes. So analytical learners always they want to gain new kind of knowledge, and they always they need accurate facts for the information. So they are going to understand the concept through new knowledge and accurate factors. So ಈ ಅನಲೈಟಿಕಲ್ ಲರ್ನರ್ಸ್, ವಿಶ್ಲೇಷಣಾತ್ಮಕ ಕಲಿಯುವವರು ಯಾವಾಗಲೂ ಹೊಸ ಜ್ಞಾನವನ್ನು ಪಡೆಯುವ ಹಂಬಲನ್ನು ಹೊಂದಿರ್ತಾರೆ. ಸೊ ಇವರು ಯಾವಾಗಲೂ ಕೂಡ ಈ ಒಂದು ಯಾವುದೇ ಒಂದು ವಿಷಯಕ್ಕೆ ಸರಿಯಾದ ಫ್ಯಾಕ್ಟನ್ನು ಹುಡುಕಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. So they learn by thinking through their experience, judging the accuracy of what they encounter and examining details. ಸೊ ಅನಲೈಟಿಕಲ್ ಲರ್ನರ್ಸ್ ಯಾವಾಗಲೂ ಕೂಡ ಅನುಭವದ ಮೂಲಕ, ವಿಚಾರದ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ. ದೇ ಸೀಕ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಇನ್ ದೇರ್ ಎವ್ರಿಡೇ ಲರ್ನಿಂಗ್. ಅವರು ತಮ್ಮ ದಿನನಿತ್ಯದ ಕಲಿಕೆಯಲ್ಲಿ ಅರ್ಥ ಮತ್ತು ತಾರ್ಕಿಕತೆಗೆ ಮಹತ್ವವನ್ನು ನೀಡ್ತಾರೆ. ಕ್ವೆಶನ್ ನಂಬರ್ 3. ಇನ್ಸ್ಟ್ರಕ್ಷನ್ ದಟ್ ಟೇಕ್ಸ್ ಇನ್ ಟು ಅಕೌಂಟ್ ವೇರಿಯಸ್ ಟೈಪ್ಸ್ ಆಫ್ ಲರ್ನರ್ಸ್ and learning styles and it is adapted accordingly is said to be. Option A, teacher centered. Option B, differentiated. Option C, direct instruction. Option D, none of the above. ಸೊ ವಿವಿಧ ರೀತಿಯ ಕಲಿಯುವವರು ಮತ್ತು ಕಲಿಕೆಯ ಶೈಲಿಗಳನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಅಳವಡಿಸಿಕೊಳ್ಳಲಾದ ಸೂಚನೆ. ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ. ಆಪ್ಷನ್ ಬಿ ವ್ಯತ್ಯಾಸ. ಆಪ್ಷನ್ ಸಿ ನೇರ ಸೂಚನೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ, ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಸ್ಟೈಲ್. ಎಸ್, ಡಿಫ್ರೆನ್ಷಿಯೇಷನ್ ಮೀನ್ಸ್ ಟೇಲರಿಂಗ್ ಇನ್ಸ್ಟ್ರಕ್ಷನ್ ಟು ಮೀಟ್ ಇಂಡಿವಿಜುವಲ್ ನೀಡ್ಸ್. So the teacher can differentiate in content, process, product or the learning environment or the views of ongoing assessment and flexible grouping make this successful approach to instruction. Question number 4. Diversity in student demographics requires common academic standards too. Option A, provide a common benchmark for assessment. Option B, promote genuine learning for high performing students. Option C, ensure that all states have the same requirements as required by the central government. Option D, none of the above. ವಿದ್ಯಾರ್ಥಿ ಜನಸಂಖ್ಯಾಶಾಸ್ತ್ರದಲ್ಲಿನ ವೈವಿಧ್ಯತೆಗೆ ಸಾಮಾನ್ಯ ಶೈಕ್ಷಣಿಕ ಮಾನದಂಡಗಳ ಅಗತ್ಯವಿದೆ. ಆಪ್ಷನ್ ಎ, ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಲು. ಆಪ್ಷನ್ ಬಿ, ಉನ್ನತ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ನಿಜವಾದ ಕಲಿಕೆಯನ್ನು ಉತ್ತೇಜಿಸಲು. ಆಪ್ಷನ್ ಸಿ, ಕೇಂದ್ರ ಸರ್ಕಾರದ ಅಗತ್ಯವಿರುವಂತೆ ಎಲ್ಲ ರಾಜ್ಯಗಳು ಒಂದೇ ರೀತಿಯ ಅವಶ್ಯಕತೆಗಳನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಲು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಡೈವರ್ಸಿಟಿ ಇನ್ ಸ್ಟೂಡೆಂಟ್ ಡೆಮೋಗ್ರಫಿಕ್ಸ್ ರಿಕ್ವೈರ್ಸ್ ಕಾಮನ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಟು ಪ್ರೊವೈಡ್ ಕಾಮನ್ ಬೆಂಚ್ಮಾರ್ಕ್ ಫಾರ್ ಅಸೆಸ್ಮೆಂಟ್. ಸೊ ಫಾರ್ ದಿಸ್, ಟು ಪ್ರೊವೈಡ್ ದಿ ಕಾಮನ್ ಬೆಂಚ್ಮಾರ್ಕ್ ಫಾರ್ evaluation or assessment, diversity in student demographics is requires. So we need to give common academic standards. ಸೊ ವಿದ್ಯಾರ್ಥಿ ಜನಸಂಖ್ಯಾಶಾಸ್ತ್ರದಲ್ಲಿನ ವೈವಿಧ್ಯತೆಗೆ ಸಾಮಾನ್ಯ ಶೈಕ್ಷಣಿಕ ಮಾನದಂಡಗಳ ಅಗತ್ಯವಿದೆ, ಏಕೆಂದರೆ ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಲು. ಕ್ವೆಶನ್ ನಂಬರ್ 5. ಹೌ ಡಸ್ ಸ್ಲೋ ಲರ್ನಿಂಗ್ ಡಿಫರ್ ಫ್ರಮ್ ಫಾಸ್ಟ್ ಲರ್ನಿಂಗ್? ಆಪ್ಷನ್ ಎ, ಸ್ಲೋ ಲರ್ನಿಂಗ್ ಈಸ್ ಲೆಸ್ ಇಫೆಕ್ಟಿವ್ ದೆನ್ ಫಾಸ್ಟ್ ಲರ್ನಿಂಗ್. Option B, slow learning prioritize depth of understanding while fast learning focuses on speed. Option C, slow learning relies on instant memorization while fast learning involves critical thinking. Option D, slow learning only occurs in academic settings whereas fast learning occurs in real life situations. ಸೊ ನಿಧಾನ ಕಲಿಕೆಯು ವೇಗದ ಕಲಿಕೆಯಿಂದ ಹೇಗೆ ಭಿನ್ನವಾಗಿದೆ?
ಆಪ್ಷನ್ ಎ ನಿಧಾನ ಕಲಿಕೆಯು ವೇಗದ ಕಲಿಕೆಗಿಂತ ಕಡಿಮೆ ಪರಿಣಾಮಕಾರಿಯಾಗಿದೆ. ಆಪ್ಷನ್ ಬಿ ನಿಧಾನ ಕಲಿಕೆಯು ತಿಳುವಳಿಕೆಯ ಆಳಕ್ಕೆ ಆದ್ಯತೆ ನೀಡುತ್ತದೆ, ಆದರೆ ವೇಗದ ಕಲಿಕೆಯು ವೇಗದ ಮೇಲೆ ಕೇಂದ್ರೀಕರಿಸುತ್ತದೆ. ಆಪ್ಷನ್ ಸಿ ನಿಧಾನಗತಿಯ ಕಲಿಕೆಯು ತ್ವರಿತ ಕಂಠಪಾಠದ ಮೇಲೆ ಅವಲಂಬಿತವಾಗಿದೆ, ಆದರೆ ವೇಗದ ಕಲಿಕೆಯು ವಿಮರ್ಶಾತ್ಮಕ ಚಿಂತನೆಯನ್ನು ಒಳಗೊಂಡಿದೆ. ಆಪ್ಷನ್ ಡಿ ನಿಧಾನ ಕಲಿಕೆಯು ಶೈಕ್ಷಣಿಕ ಸೆಟ್ಟಿಂಗ್ಗಳಲ್ಲಿ ಮಾತ್ರ ಸಂಭವಿಸುತ್ತದೆ, ಆದರೆ ನೈಜ ಜೀವನದ ಸಂದರ್ಭಗಳಲ್ಲಿ ವೇಗದ ಕಲಿಕೆಯು ಸಂಭವಿಸುತ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Slow learners prioritize depth of understanding while fast learning focuses on speed. So when it comes to slow learning, they are learning slowly, but they are giving importance for the understanding. They will understand the entire information. But when it comes to fast learners, they give importance for the speed, so they miss some information while understanding. ಸೊ ಇಲ್ಲಿ ನಿಧಾನವಾಗಿ ಕಲಿಯೋರು ಏನು ಮಾಡ್ತಾ ಇದ್ದಾರೆ, ತಿಳುವಳಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಒಂದು ವಿಷಯವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದರೆ ವೇಗವಾಗಿ ಕಲಿಯೋರು ಏನು ಮಾಡ್ತಾ ಇದ್ದಾರೆ, ಅವರು ವೇಗಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇರೋದ್ರಿಂದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತಪ್ಪಬಹುದು. Slow learners emphasize the deep understanding of the material, allowing learners to grasp concept thoroughly and retain knowledge for the long term. So slow learner ಅವರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಮಾಹಿತಿಯನ್ನು ಹೆಚ್ಚಿನ ಸಮಯದವರೆಗೆ ನೆನಪಿನಲ್ಲಿಟ್ಕೊಳ್ತಾರೆ. It involves taking the time to explore and comprehend complex ideas, often through critical thinking, reflection and active engagement with the material. So slow learners, they are learning slowly and they are understanding the information. So they think critically, they reflect on it. ಸೊ ಯಾವಾಗಲೂ ನಿಧಾನವಾಗಿ ಕಲಿಯೋರು ಯಾವುದೇ ವಿಷಯವನ್ನು ನಿಧಾನವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ. ಅದರ ಮೇಲೆ ಅವರು ವಿಮರ್ಶಾತ್ಮಕವಾಗಿ ಯೋಚಿಸ್ತಾ ಇದ್ದಾರೆ. ಬಟ್ ಫಾಸ್ಟ್ ಲರ್ನರ್ಸ್ ಪ್ಲೇಸಸ್ ಅ ಗ್ರೇಟರ್ ಎಂಫಸಿಸ್ ಆನ್ ಕ್ವಿಕ್ಲಿ ಅಕ್ವೈರಿಂಗ್ ಇನ್ಫಾರ್ಮೇಷನ್ ಆರ್ ಸ್ಕಿಲ್ಸ್. ಸೊ ಬಟ್ ಫಾಸ್ಟ್ ಲರ್ನರ್ಸ್ ಏನು ಮಾಡ್ತಾ ಇದ್ದಾರೆ, ವೇಗವಾಗಿ ಕಲಿಯೋರು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಟ್ ಇನ್ವಾಲ್ವ್ಸ್ ಮೆಮೊರೈಸೇಷನ್, ರ್ಯಾಪಿಡ್ ಪ್ರಾಬ್ಲಮ್ ಸಾಲ್ವಿಂಗ್, ಅಬಿಲಿಟಿ ಟು ಗ್ರಾಸ್ ಸರ್ಫೇಸ್ ಲೆವೆಲ್ ಕಾನ್ಸೆಪ್ಟ್. ಸೊ ಇಲ್ಲಿ ಇವ್ರು ಏನು ಮಾಡ್ತಾರೆ, ಹೆಚ್ಚಾಗಿ ಮೆಮೊರಿ ಲೆವೆಲ್ ಟೀಚಿಂಗ್ಗೆ ಮಹತ್ವವನ್ನು ನೀಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಬಾಯ್ಹಾರ್ಟನ್ನು ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಸಾಲ್ವಿಂಗ್, ರ್ಯಾಪಿಡ್ ಪ್ರಾಬ್ಲಮ್ ಸಾಲ್ವರ್ಸ್ ಇವರು ಆಗಿರ್ತಾರೆ. ಕ್ವೆಶನ್ ನಂಬರ್ 6, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮೀನ್ಸ್. ಆಪ್ಷನ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಆಪ್ಷನ್ ಬಿ ಕನ್ಸೈಸ್ ಔಟ್ಕಮ್ಸ್, ಆಪ್ಷನ್ ಸಿ ಅಕಾಡೆಮಿಕ್ ಅಚೀವ್ಮೆಂಟ್, ಆಪ್ಷನ್ ಡಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್. ಕಲಿಕೆ ಉದ್ದೇಶಗಳ ಅರ್ಥ. ಆಪ್ಷನ್ ಎ ಕಲಿಕೆಯ ಅನುಭವ, ಆಪ್ಷನ್ ಬಿ ಸಂಕ್ಷಿಪ್ತ ಫಲಿತಾಂಶ, ಆಪ್ಷನ್ ಸಿ ಶೈಕ್ಷಣಿಕ ಸಾಧನೆ, ಆಪ್ಷನ್ ಡಿ ಉದ್ದೇಶಿತ ಕಲಿಕೆಯ ಫಲಿತಾಂಶ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮೀನ್ಸ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್. ಕಲಿಕೆ ಉದ್ದೇಶ ಅಂತಂದರೆ ಉದ್ದೇಶಿತ ಕಲಿಕೆಯ ಫಲಿತಾಂಶ. A learning outcome, it is described in observable and measurable terms regarding what a student can do as a result of completing a course. ಸೊ ಯಾವುದೇ ಒಂದು ಕೋರ್ಸನ್ನು ಮುಗಿದ ನಂತರ ವಿದ್ಯಾರ್ಥಿಯು ಏನನ್ನು ಸಾಧನೆ ಮಾಡ್ಬೋದು, ಸೊ ಆತನ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಬರ್ಬೋದು ಎಂಬುದಕ್ಕೆ ನಾವು ಲರ್ನಿಂಗ್ ಔಟ್ಕಮ್ ಅಂತ ಹೇಳ್ತೀವಿ. ಕ್ವೆಶನ್ ನಂಬರ್ 7, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್? ಗವರ್ನಮೆಂಟ್ ಪಾಲಿಸಿ, ಮೋಟಿವೇಶನ್, ಆಪ್ಟಿಟ್ಯೂಡ್, ಇಂಟರೆಸ್ಟ್, ಫಿಸಿಕಲ್ ಫೆಸಿಲಿಟೀಸ್. ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಅತ್ಯಂತ ಪ್ರಭಾವಶಾಲಿ ಅಂಶಗಳಾಗಿವೆ? ಸರ್ಕಾರದ ನೀತಿ, ಪ್ರೇರಣೆ, ಆಪ್ಟಿಟ್ಯೂಡ್, ಆಸಕ್ತಿ, ಭೌತಿಕ ಸೌಲಭ್ಯಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿ, ಸಿ ಆ್ಯಂಡ್ ಡಿ. Motivation, aptitude and interest, these are the most influential factors of learning. So government policy and physical facilities, these are having least influence. So ಇಲ್ಲಿ ಪ್ರೇರಣೆ ಆಗಿರ್ಬೋದು, ಆಪ್ಟಿಟ್ಯೂಡ್ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಕಲಿಕೆಯ ಮೇಲೆ ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರಭಾವವನ್ನು ಬೀರುವ ಅಂಶಗಳಾಗಿವೆ. So some of the learner related factors are motivation, readiness, willpower, learner's ability, learner's maturation, attention, health condition, then aspiration, accomplishment level. Question number 8, learning disabilities are generally found. Option A, in specially those children whose paternal relatives have such problems. Option B, in children with average superior IQ. Option C, more often in boys as compared to girls. Option D, more often in children belonging to rural areas as compared to urban areas. So
ಕಲಿಕೆಯಲ್ಲಿ ಅಸಮರ್ಥತೆ ಸಾಮಾನ್ಯವಾಗಿ ಎಲ್ಲಿ ಕಂಡುಬರ್ತಾ ಇದೆ? ಆಪ್ಷನ್ ಎ ವಿಶೇಷವಾಗಿ ತಂದೆಯ ಸಂಬಂಧಿಗಳು ಅಂತಹ ಸಮಸ್ಯೆಗಳನ್ನು ಹೊಂದಿರುವ ಮಕ್ಕಳಲ್ಲಿ. ಆಪ್ಷನ್ ಬಿ ಸರಾಸರಿ ಮತ್ತು ಉನ್ನತ IQ ಹೊಂದಿರುವ ಮಕ್ಕಳಲ್ಲಿ. ಆಪ್ಷನ್ ಸಿ ಹುಡುಗಿಯರಿಗೆ ಹೋಲಿಸಿದರೆ ಹುಡುಗರಲ್ಲಿ ಹೆಚ್ಚಾಗಿ. ಆಪ್ಷನ್ ಡಿ ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಹೆಚ್ಚಾಗಿ. ಸೊ ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ಜನರಲಿ ಫೌಂಡ್ ಇನ್ ಸ್ಪೆಷಲಿ ದೋಸ್ ಚಿಲ್ಡ್ರನ್ ಹೂಸ್ ಪ್ಯಾಟರ್ನಲ್ ರಿಲೇಟಿವ್ಸ್ ಹ್ಯಾವ್ ಸಚ್ ಪ್ರಾಬ್ಲಮ್ಸ್. ವಿಶೇಷವಾಗಿ ತಂದೆಯ ಸಂಬಂಧಿಗಳು ಅಂತಹ ಸಮಸ್ಯೆಗಳನ್ನು ಹೊಂದಿದ್ದರೆ ಅಂತಹ ಮಕ್ಕಳಲ್ಲಿ ಈ ಕಲಿಕಾ ಅಸಮರ್ಥತೆಯ ಸಮಸ್ಯೆ ಕಂಡುಬರ್ತಾ ಇದೆ. Learning disabilities are disorders that affect brain functioning of understanding, reading, writing, spelling, reasoning or recalling. ಸೊ ಇಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಕಲಿಕಾ ಅಸಮರ್ಥತೆ ಅಂತಂದರೆ ಇಂತಹ ಮಕ್ಕಳು ಅರ್ಥ ಮಾಡಿಕೊಳ್ಳುವಲ್ಲಿ, ಓದುವಲ್ಲಿ, ಬರೆಯುವಲ್ಲಿ, ಸೊ ಸ್ಪೆಲ್ಲಿಂಗನ್ನು ಕರೆಕ್ಟ್ ಬರುವಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರ್ತಾರೆ. ಲರ್ನಿಂಗ್ ಡಿಸಬಿಲಿಟೀಸ್ ಕ್ಯಾನ್ ಆಲ್ಸೋ ಕಾಸ್ ಪ್ರಾಬ್ಲಮ್ಸ್ ಲೈಕ್ ಇನ್ ಅಕ್ವೈರಿಂಗ್ ಲರ್ನಿಂಗ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಸ್ಕಿಲ್ಸ್, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಎಟ್ಸೆಟ್ರಾ. ಸೊ ಇಂತಹ ಮಕ್ಕಳು ಯಾವುದೇ ಒಂದು ಕಲಿಯುವುದರಲ್ಲಿ, ಭಾಷೆಯನ್ನು ಕಲಿಯುವುದರಲ್ಲಿ, ಸೊ ಕೌಶಲ್ಯಗಳನ್ನ ಕಲಿಯುವುದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಕ್ವೆಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲರ್ನರ್? ಆಪ್ಷನ್ ಎ ಪವರ್ ಆಫ್ ಸೆನ್ಸರಿ ಪರ್ಸೆಪ್ಷನ್. ಆಪ್ಷನ್ ಬಿ ಥಿಂಕಿಂಗ್ ಅಬಿಲಿಟಿ. ಆಪ್ಷನ್ ಸಿ ಪವರ್ ಆಫ್ ಸಿಂಥೆಟಿಕ್ ಇಮ್ಯಾಜಿನೇಷನ್. ಆಪ್ಷನ್ ಡಿ ಅಬಿಲಿಟಿ ಟು ರಿಲೇಟ್ ಒನ್ ಸೆಲ್ಫ್ ವಿತ್ ಅದರ್ಸ್. ಸೊ ವಿಚ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೋಷಿಯಲ್ ಲರ್ನರ್? ಈ ಕೆಳಗಿನಲ್ಲಿ ಯಾವುದು ಸಾಮಾಜಿಕ ಕಲಿಯುವವರ ಲಕ್ಷಣವಾಗಿದೆ? ಆಪ್ಷನ್ ಎ ಸಂವೇದನಾ ಗ್ರಹಿಕೆಯ ಶಕ್ತಿ. ಆಪ್ಷನ್ ಬಿ ಆಲೋಚನಾ ಸಾಮರ್ಥ್ಯ. ಆಪ್ಷನ್ ಸಿ ಸಂಶ್ಲೇಷಿತ ಕಲ್ಪನೆಯ ಶಕ್ತಿ. ಆಪ್ಷನ್ ಡಿ ಇತರರೊಂದಿಗೆ ತನ್ನನ್ನು ತಾನು ಸಂಪರ್ಕಿಸುವ ಸಾಮರ್ಥ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಸ್, ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲರ್ನರ್ ಇಸ್ ಅಬಿಲಿಟಿ ಟು ರಿಲೇಟ್ ಒನ್ ಸೆಲ್ಫ್ ವಿತ್ ಅದರ್ಸ್. ಇತರರೊಂದಿಗೆ ತನ್ನನ್ನು ತಾನು ಸಂಪರ್ಕಿಸುವ ಸಾಮರ್ಥ್ಯಕ್ಕೆ ಏನಂತೀವಿ? ಸಾಮಾಜಿಕ ಕಲಿಯುವವರ ಲಕ್ಷಣ. ಸೊ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ಸ್ ಆರ್ ಸಮ್ these assessing one's place within a group, craving for social acceptance, feelings of self-efficacy, ability to relate oneself with family, peers, neighbors and relatives, development of interpersonal skills, modeling the behavior and communication, etc. Question number 10. Which combination of teaching methods listed below would encourage the learner-centered paradigm? Option A, individualized instruction and lecture method. Option B, simulation and demonstration. Option C, lecture method and experimentation. Option D, projects and direct experiences. ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವವರ ಕೇಂದ್ರಿತ ಮಾದರಿಯನ್ನು ಪ್ರೋತ್ಸಾಹಿಸುತ್ತದೆ? ಆಪ್ಷನ್ ಎ ವೈಯಕ್ತಿಕಗೊಳಿಸಿದ ಸೂಚನೆ ಮತ್ತು ಉಪನ್ಯಾಸ ವಿಧಾನ. ಆಪ್ಷನ್ ಬಿ ಸಿಮ್ಯುಲೇಷನ್ ಮತ್ತು ಪ್ರದರ್ಶನ. ಆಪ್ಷನ್ ಸಿ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ. ಆಪ್ಷನ್ ಡಿ ಯೋಜನೆಗಳು ಮತ್ತು ನೇರ ಅನುಭವ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪ್ರಾಜೆಕ್ಟ್ಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್. ಯೋಜನೆಗಳು ಮತ್ತು ನೇರ ಅನುಭವಗಳು ಇವು ಕಲಿಯುವವರ ಕೇಂದ್ರಿತ ಮಾದರಿಗಳಾಗಿವೆ. ಪ್ರಾಜೆಕ್ಟ್ ಮೆಥಡ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್ ಆರ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್. Question number 11. According to WHO, World Health Organization, which age group falls in adolescence? WHO ನ ಪ್ರಕಾರ ಹದಿಹರೆಯದ ಯಾವ ವಯಸ್ಸಿನ ಗುಂಪು ಬರ್ತಾ ಇದೆ? ಆಪ್ಷನ್ ಎ 10 to 20, ಆಪ್ಷನ್ ಬಿ 10 to 24, ಆಪ್ಷನ್ ಸಿ 15 to 24, ಆಪ್ಷನ್ ಡಿ 10 to 19. Yes, here the right answer for this question is option D, 10 to 19 is known as the age of adolescence. 10 ರಿಂದ 19 ವಯಸ್ಸಿನ ಮಕ್ಕಳನ್ನು ನಾವು ಹದಿಹರೆಯದ ವಯಸ್ಸಿನ ಮಕ್ಕಳು ಅಂತ ಕರಿತಾ ಇವಿ. ಇನ್ಫ್ಯಾನ್ಸಿ ಪೀರಿಯಡ್ is 0 to 2 years, early childhood 2 to 6, late childhood 6 to 11, adolescence 10 to 19. Question number 12. From the following list of methods of teaching used in institutions of higher learning, identify those which are learner centered. ಸೊ ಇಲ್ಲಿ ಕೂಡ ಲರ್ನರ್ ಸೆಂಟರ್ಡ್ ವಿದ್ಯಾರ್ಥಿ ಕೇಂದ್ರಿತ ಟೀಚಿಂಗ್ ಮೆಥಡನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಪ್ರಾಜೆಕ್ಟ್ ವರ್ಕ್, ಚಾಕ್ ಆ್ಯಂಡ್ ಟಾಕ್, ಲೆಕ್ಚರಿಂಗ್ ವಿತ್ ಆಡಿಯೋ ವಿಜುವಲ್, ಕಂಪ್ಯೂಟರ್ ಏಡೆಡ್ ಇನ್ಸ್ಟ್ರಕ್ಷನ್, ಸಿಮ್ಯುಲೇಷನ್ ಆ್ಯಂಡ್ ರೋಲ್ ಪ್ಲೇಯಿಂಗ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಓನ್ಲಿ ಡಿ ಆ್ಯಂಡ್ ಇ. Computer aided instruction and simulation and role playing, these are the learner centered methods. Question number 13. Individual differences in learning process are given the least importance in.
ಆಪ್ಷನ್ ಎ ನ್ಯಾಚುರಲಿಸಮ್, ಆಪ್ಷನ್ ಬಿ ರಿಯಲಿಸಮ್, ಆಪ್ಷನ್ ಸಿ ಐಡಿಯಲಿಸಮ್, ಆಪ್ಷನ್ ಡಿ ಪ್ರಾಗ್ಮೆಟಿಸಮ್. ಸೊ ಕಲಿಕೆಯ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಆಪ್ಷನ್ ಎ ನೈಸರ್ಗಿಕವಾದದಲ್ಲಿ, ಆಪ್ಷನ್ ಬಿ ವಾಸ್ತವಿಕವಾದ, ಆಪ್ಷನ್ ಸಿ ಆದರ್ಶವಾದ, ಆಪ್ಷನ್ ಡಿ ವ್ಯಾವಹಾರಿಕವಾದ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇನ್ ಐಡಿಯಲಿಸಮ್ ದ ಲೀಸ್ಟ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಫಾರ್ ದಿ ಇಂಡಿವಿಜುವಲ್ ಡಿಫ್ರೆನ್ಸಸ್. ಸೊ ಈ ಒಂದು ಆದರ್ಶವಾದ ತತ್ವದಲ್ಲಿ ಏನು ಮಾಡಲಾಗಿದೆ, ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. So as per idealist, the teacher must be an ideal role model in order to serve as an example for the student, both intellectually and morally. They believe that the teacher should not only understand the stages of learning but also maintain constant concern about the ultimate purpose of learning. Question number 14. Reinforcement is provided by any factor that increases the probability that a response will be repeated. Which of the following can be factors of reinforcement? Praise, token reward, simply succeeding in a task, all of the above. ಪ್ರತಿಕ್ರಿಯೆಯನ್ನು ಪುನರಾವರ್ತಿಸುವ ಸಂಭವನೀಯತೆಯನ್ನು ಹೆಚ್ಚಿಸುವ ಯಾವುದೇ ಅಂಶದಿಂದ ಬಲವರ್ಧನೆಯನ್ನು ಒದಗಿಸಲಾಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಬಲವರ್ಧನೆಯ ಅಂಶ ಆಗಿರಬಹುದು? ಪ್ರಶಂಸೆ, ಟೋಕನ್, ಬಹುಮಾನ, ಒಂದು ಕಾರ್ಯದಲ್ಲಿ ಸರಳವಾಗಿ ಯಶಸ್ವಿಯಾಗುವುದು, ಮೇಲಿನ ಎಲ್ಲ. ಎಸ್, ಆಪ್ಷನ್ ಡಿ ಇಸ್ ರೈಟ್ ಹಿಯರ್. ಪ್ರೇಸ್, ಟೋಕನ್ ರಿವಾರ್ಡ್ಸ್, and then succeeding in our task, all these are factors of reinforcement. ಸೊ ಈ ಪ್ರಶಂಸೆ ಆಗಿರ್ಬೋದು, ಬಹುಮಾನ ನೀಡುವುದಾಗಿರ್ಬೋದು, ಕಾರ್ಯದಲ್ಲಿ ಯಶಸ್ವಿ ಆಗುವುದಾಗಿರ್ಬೋದು, ಎಲ್ಲವೂ ಕೂಡ ಬಲವರ್ಧನೆಯ ಅಂಶಗಳಾಗಿವೆ. ಸೊ ಕ್ವೆಶನ್ ನಂಬರ್ 15. ವಿಚ್ ಅಮಂಗ್ ದ ಫಾಲೋವಿಂಗ್ ಗಿವ್ಸ್ ಮೋರ್ ಫ್ರೀಡಮ್ ಟು ದ ಲರ್ನರ್ ಟು ಇಂಟರಾಕ್ಟ್? ಯೂಸ್ ಆಫ್ ಫಿಲಮ್, ಸ್ಮಾಲ್ ಗ್ರೂಪ್ ಡಿಸ್ಕಷನ್, lectures by experts, viewing country wide classroom program on TV. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಯುವವರಿಗೆ ಸಂವಹನ ನಡೆಸಲು ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ? ಆಪ್ಷನ್ ಎ ಚಲನಚಿತ್ರದ ಬಳಕೆ, ಆಪ್ಷನ್ ಬಿ ಸಣ್ಣ ಗುಂಪು ಚರ್ಚೆ, ಆಪ್ಷನ್ ಸಿ ತಜ್ಞರಿಂದ ಉಪನ್ಯಾಸ, ಆಪ್ಷನ್ ಡಿ ಟಿವಿಯಲ್ಲಿ ದೇಶಾದ್ಯಂತ ತರಗತಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಡಿಸ್ಕಷನ್, ಸಣ್ಣ ಗುಂಪು ಚರ್ಚೆ. ಸೊ ಇದು ಕಲಿಯೋರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ. ಸ್ಮಾಲ್ ಗ್ರೂಪ್ ಡಿಸ್ಕಷನ್ಸ್ ವಿಲ್ ಗಿವ್ ಮೋರ್ ಫ್ರೀಡಮ್ ಟು ದಿ ಲರ್ನರ್ಸ್. ಕ್ವೆಶನ್ ನಂಬರ್ 16. ಮಾರ್ಫೋಗ್ರಾಫ್ಸ್ ಈಸ್ ದ ಟರ್ಮ್ ಅಸೋಸಿಯೇಟೆಡ್ ವಿತ್ ಕರೆಕ್ಟಿವ್ ಸ್ಪೆಲ್ಲಿಂಗ್, ಕರೆಕ್ಟಿವ್ ರೀಡಿಂಗ್, ಕರೆಕ್ಟಿವ್ ಲರ್ನಿಂಗ್, ಕರೆಕ್ಟಿವ್ ಬಿಹೇವಿಯರ್. ಸೊ ಮಾರ್ಫೋಗ್ರಾಫ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸರಿಪಡಿಸುವ ಕಾಗುಣಿತ, ಆಪ್ಷನ್ ಬಿ ಸರಿಪಡಿಸುವ ಓದುವಿಕೆ, ಆಪ್ಷನ್ ಸಿ ಸರಿಪಡಿಸುವ ಕಲಿಕೆ, ಆಪ್ಷನ್ ಡಿ ಸರಿಪಡಿಸುವ ನಡವಳಿಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕರೆಕ್ಟಿವ್ ಸ್ಪೆಲ್ಲಿಂಗ್. ಮಾರ್ಫೋಗ್ರಾಫ್ಸ್ ಆರ್ ರಿಲೇಟೆಡ್ ಟು ಕರೆಕ್ಟಿವ್ ಸ್ಪೆಲ್ಲಿಂಗ್. ಈ ಮಾರ್ಫೋಗ್ರಾಫ್ಸ್ ಎಂಬುದು ಸರಿಪಡಿಸುವ ಕಾಗುಣಿತಕ್ಕೆ ಸಂಬಂಧಿಸಿದೆ. ಸೊ ಮಾರ್ಫೋಗ್ರಾಫ್ಸ್, ಇಟ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್ ದಟ್ ಕ್ಯಾರೀಸ್ ಯುನಿಕ್ ಮೀನಿಂಗ್. ಕ್ವೆಶನ್ ನಂಬರ್ 17. ದ ಟೇಕಿಂಗ್ ಇನ್ ಆಫ್ ನ್ಯೂ ಇನ್ಫಾರ್ಮೇಷನ್ ಇಸ್ ಟರ್ಮ್ಡ್ ಆಸ್. ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಅಸಿಮಿಲೇಷನ್, ಆಪ್ಷನ್ ಬಿ ಅಕಾಮಡೇಷನ್, ಆಪ್ಷನ್ ಸಿ ಕಾಗ್ನಿಷನ್, ಆಪ್ಷನ್ ಡಿ ರಿಸೆಪ್ಷನ್. ದ ರೈಟ್ ಆನ್ಸರ್ ಇಸ್ ದ ಟೇಕಿಂಗ್ ಇನ್ ನ್ಯೂ ಇನ್ಫಾರ್ಮೇಷನ್ is known as the assimilation. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಎಸ್, ನಾಟ್ ಡಿ. ಇಲ್ಲಿ ಆಪ್ಷನ್ ಎ ಏನಾಗಿದೆ? ಸರಿಯಾಗಿದೆ. ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. Question number 18. Listening to a lecture is basically option A informational listening, option B evaluative listening, option C empathic listening, option D dynamic listening. ಉಪನ್ಯಾಸವನ್ನು ಕೇಳುವುದು ಮೂಲಭೂತವಾಗಿ ಮಾಹಿತಿಯ ಆಲಿಸುವಿಕೆ, ಮೌಲ್ಯಮಾಪನದ ಆಲಿಸುವಿಕೆ, ಒತ್ತಿ ಹೇಳುವುದು, ಡೈನಾಮಿಕ್ ಲಿಸ್ನಿಂಗ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇವ್ಯಾಲ್ಯುಯೇಟಿಂಗ್ ಲಿಸ್ನಿಂಗ್. ಲಿಸ್ನಿಂಗ್ ಟು ಅ ಲೆಕ್ಚರ್ ಇಸ್ ನೋನ್ ಆಸ್ ದಿ ಇವ್ಯಾಲ್ಯುಯೇಟಿವ್ ಲಿಸ್ನಿಂಗ್. ಉಪನ್ಯಾಸವನ್ನು ಕೇಳುವುದಕ್ಕೆ ನಾವು ಮೌಲ್ಯಮಾಪನ ಆಲಿಸುವಿಕೆ ಅಂತ ಹೇಳ್ತೀವಿ. ಸೊ ಇವ್ಯಾಲ್ಯುಯೇಟಿವ್ ಲಿಸ್ನಿಂಗ್, ಇಟ್ ಈಸ್ ಆಲ್ಸೋ ಆಫನ್ ನೋನ್ ಆಸ್ ದಿ ಕಾಂಪ್ರಿಹೆನ್ಸಿವ್ ಲಿಸ್ನಿಂಗ್. ಇನ್ ದಿಸ್ ಟೈಪ್ ಲಿಸ್ನಿಂಗ್ ಈಸ್ ಜಡ್ಜ್ಮೆಂಟ್ ಆನ್ ವಾಟ್ ಅದರ್ ಪೀಪಲ್ ಆರ್ ಸೇಯಿಂಗ್. ಸೊ ಇಲ್ಲಿ ಇನ್ನೊಬ್ರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ನಾವು ಜಡ್ಜ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾಂಪ್ರಿಹೆನ್ಸಿವ್ ಲಿಸ್ನಿಂಗ್ ಅಂತಲೂ ಕೂಡ ಕರಿತಾ ಇದ್ದೀವಿ. Question number 19. At primary level, it is better to teach in mother tongue because option A, it develops self-confidence in children. Option B, it makes learning easy. Option C, it is helpful in intellectual development. Option D, it helps children to learn in natural atmosphere.
ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯನ್ನು ಕಲಿಸುವುದು ಉತ್ತಮ, ಏಕೆಂದರೆ ಆಪ್ಷನ್ ಎ ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ, ಆಪ್ಷನ್ ಬಿ ಇದು ಕಲಿಕೆಯನ್ನು ಸುಲಭಗೊಳಿಸುತ್ತದೆ, ಆಪ್ಷನ್ ಸಿ ಇದು ಬೌದ್ಧಿಕ ಬೆಳವಣಿಗೆಗೆ ಸಹಾಯಕವಾಗಿದೆ, ಆಪ್ಷನ್ ಡಿ ಇದು ಮಕ್ಕಳಿಗೆ ನೈಸರ್ಗಿಕ ವಾತಾವರಣದಲ್ಲಿ ಕಲಿಯಲು ಸಹಾಯ ಮಾಡುತ್ತದೆ. Yes, the right answer is option D. At primary level, it is better to teach in mother tongue because it helps children to learn in natural atmosphere. ಸೊ ಪ್ರಾಥಮಿಕ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕಲಿಸುವುದು ಉತ್ತಮ, ಏಕೆಂದರೆ ಇದು ಮಕ್ಕಳಿಗೆ ನೈಸರ್ಗಿಕ ವಾತಾವರಣದಲ್ಲಿ ಕಲಿಯಲು ಸಹಾಯ ಮಾಡ್ತಾ ಇದೆ. Question number 20. The best remedy of a student's problem related with learning is. Option A suggestion for hard work. Option B supervised study in library. Option C suggestion for private tuition. Option D diagnostic teaching. So which is the best remedy for students problems? ಸೊ ಇಲ್ಲಿ ಕಲಿಕೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಯಾವುದು? ಆಪ್ಷನ್ ಎ ಅವರಿಗೆ ಕಠಿಣ ಕೆಲಸಕ್ಕಾಗಿ ಸಲಹೆ ನೀಡುವುದು, ಆಪ್ಷನ್ ಬಿ ಗ್ರಂಥಾಲಯದಲ್ಲಿ ಮೇಲ್ವಿಚಾರಣೆ ಅಧ್ಯಯನ ಮಾಡುವುದು, ಆಪ್ಷನ್ ಸಿ ಖಾಸಗಿ ಬೋಧನೆಗೆ ಸಲಹೆ ನೀಡುವುದು, ಆಪ್ಷನ್ ಡಿ ರೋಗ ನಿರ್ಣಯದ ಬೋಧನೆ ಅಂದರೆ ಡಯಾಗ್ನಾಸ್ಟಿಕ್ ಟೀಚಿಂಗ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಯಾಗ್ನಾಸ್ಟಿಕ್ ಟೀಚಿಂಗ್. So now let us move to the questions. Here the first question is the best way to react to a wrong answer given by a student is. So when students are giving wrong answers, as a teacher, how are you going to behave? Option A to scold him for not having learned the session. Option B to explain why the answer is wrong. Option C to ask another student to give correct answer. Option D to ignore the wrong answer and pass on the next question. ಸೊ ಯಾವಾಗ ವಿದ್ಯಾರ್ಥಿಯು ನೀವು ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರವನ್ನು ನೀಡ್ತಾ ಇದ್ದಾರೆ, ಆವಾಗ ನೀವು ಪ್ರತಿಕ್ರಿಯಿಸಲು ಉತ್ತಮವಾದ ಮಾರ್ಗ ಯಾವುದು? ಆಪ್ಷನ್ ಎ ಪಾಠ ಕಲ್ತಿಲ್ಲ ಎಂದು ವಿದ್ಯಾರ್ಥಿಯನ್ನು ಬೈಯುವುದು, ಆಪ್ಷನ್ ಬಿ ಉತ್ತರವು ಏಕೆ ತಪ್ಪಾಗಿದೆ ಎಂದು ಆ ವಿದ್ಯಾರ್ಥಿಗೆ ವಿವರಿಸಿ ಹೇಳುವುದು, ಆಪ್ಷನ್ ಸಿ ಸರಿಯಾದ ಉತ್ತರವನ್ನು ನೀಡಲು ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕೇಳುವುದು, ಆಪ್ಷನ್ ಡಿ ತಪ್ಪು ಉತ್ತರವನ್ನು ನಿರ್ಲಕ್ಷಿಸುವುದು ಮತ್ತು ಮುಂದಿನ ಪ್ರಶ್ನೆಗೆ ರವಾನಿಸುವುದು. ಸೊ ವೆನ್ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್ ರಾಂಗ್ ಇನ್ ಯುವರ್ ಕ್ಲಾಸ್, ಸೊ ಆ್ಯಸ್ ಅ ಗುಡ್ ಟೀಚರ್ you need to explain why the answer is wrong to the student, so then he will understand it. So you can also ask another two students to give the answer, but here the very nearest answer and the very good method is if you explain why the answer is wrong to the student, he will remember it for the lifetime. ಸೊ ಆವಾಗ ವಿದ್ಯಾರ್ಥಿಯು ತಪ್ಪು ಉತ್ತರಗಳನ್ನ ನೀಡ್ತಾ ಇದ್ದಾರೆ, ಸೊ ಆವಾಗ ನೀವು ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕೂಡ ನೀವು ಪ್ರಶ್ನೆಯನ್ನು ಕೇಳ್ಬೋದು, ತಪ್ಪಂತ ಹೇಳಲ್ಲ. ಬಟ್ ಆದರೆ ಇಲ್ಲಿ ಅತಿ ಉತ್ತಮವಾದ ವಿಧಾನ ಯಾವುದಂತಂದರೆ, ನೀವು ಆ ವಿದ್ಯಾರ್ಥಿಗೆ ಉತ್ತರವು ಏಕೆ ತಪ್ಪಾಗಿದೆ ಅಂತ ಹೇಳಿದರೆ ಆ ವಿದ್ಯಾರ್ಥಿ ಹೆಚ್ಚಿನ ಸಮಯದವರೆಗೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ತಾನೆ. ಸೊ ವಿದ್ಯಾರ್ಥಿಗೆ ಯಾಕೆ ಉತ್ತರ ತಪ್ಪಾಗಿದೆ ಎಂಬುದು ಗೊತ್ತಾದರೆ ಅವನು ಸರಳವಾಗಿ ಉತ್ತರವನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ವಿದ್ಯಾರ್ಥಿಗೆ ಉತ್ತರವು ಏಕೆ ತಪ್ಪಾಗಿದೆ ಎಂಬುದನ್ನು ವಿವರಿಸಬೇಕು, ನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಸೊ ಕ್ವೆಶನ್ ನಂಬರ್ 2, ಈ ಒಂದು ಯೂನಿಟ್ನಿಂದ ತುಂಬ ಸರಳವಾಗಿರೋ ಪ್ರಶ್ನೆಗಳು ಬರ್ತವೆ. ಸೊ ಕ್ವೆಶನ್ ನಂಬರ್ 2, if the students do not understand what is taught in the class, the teacher should. So whatever you are teaching, the student is not understanding, then how you are going to act? Option A, repeat the lesson once again. Option B, teach the lesson again citing suitable examples. Option C, check the previous knowledge of the students in the topic. ಆಪ್ಷನ್ ಡಿ, ಪ್ರೊಸೀಡ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ತರಗತಿಯಲ್ಲಿ ಏನು ಕಲಿಸಲಾಗ್ತಾ ಇದೆ ಎಂಬುದು ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತಾ ಇಲ್ಲ, ಸೊ ಆವಾಗ ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಪಾಠವನ್ನು ಮತ್ತೊಮ್ಮೆ ಪುನರಾವರ್ತಿಸಬೇಕು. ಆಪ್ಷನ್ ಬಿ, ಸೂಕ್ತ ಉದಾಹರಣೆಗಳನ್ನು ನೀಡುತ್ತಾ ಪಾಠವನ್ನು ಮತ್ತೊಮ್ಮೆ ಕಲಿಸಬೇಕು. ಆಪ್ಷನ್ ಸಿ, ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಹಿಂದಿನ ಜ್ಞಾನವನ್ನು ಪರಿಶೀಲಿಸಬೇಕು. ಆಪ್ಷನ್ ಡಿ, ಮುಂದಿನ ವಿಷಯಕ್ಕೆ ಮುಂದುವರಿಯಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. When students are not understanding your lesson, so as a good teacher you have to teach it once again by giving good examples. So whenever you are giving good examples and you are teaching once again, students will catch it. So ಯಾವಾಗ ವಿದ್ಯಾರ್ಥಿ ಸೂಕ್ತ ಉದಾಹರಣೆಗಳನ್ನು ನೀಡುವುದರ ಮೂಲಕ ಶಿಕ್ಷಕರು ಮತ್ತೊಮ್ಮೆ ಪಾಠವನ್ನು ರಿಪೀಟ್ ಮಾಡ್ತಾ ಇದ್ದಾರೆ, ಸೊ ಆವಾಗ ವಿದ್ಯಾರ್ಥಿಗೂ ಅರ್ಥ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಯಾವುದೇ ಒಂದು ವಿದ್ಯಾರ್ಥಿ ನಾವು ಕಲಿಸಿದ ಪಾಠ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಅವರಿಗೆ ಉದಾಹರಣೆಗಳನ್ನು ನೀಡುವುದರ ಮೂಲಕ ಕಲಿಸಬೇಕಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 2 ಏನಾಗಿದೆ ಇಲ್ಲಿ? ಆಪ್ಷನ್ ಬಿ ಸರಿಯಾಗಿದೆ. Question number 3, when a student asks a question to which the teacher has no direct correct answer, he should. So the student is asking some other questions, so you don't know the answer, how you are going to react? Option A, give some vague answer and satisfy the student. Option B, tell the student not to ask much irrelevant questions. Option C, tell the student that he would give the correct answer later. Option D, ask the student to find out the answer himself
ಫ್ರಮ್ ದ ಬುಕ್ಸ್ ಇನ್ ದ ಲೈಬ್ರರಿ. ಸೊ ಒಬ್ಬ ವಿದ್ಯಾರ್ಥಿ ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಆದರೆ ಶಿಕ್ಷಕರಿಗೆ ನೇರವಾದ ಮತ್ತು ಸರಿಯಾದ ಉತ್ತರ ಗೊತ್ತಿಲ್ಲ. ಹಾಗಾಗಿ ಅವರು ಏನು ಮಾಡಬೇಕು? ಆಪ್ಷನ್ ಎ, ಕೆಲವು ಅಸ್ಪಷ್ಟ ಉತ್ತರವನ್ನು ನೀಡಿ ವಿದ್ಯಾರ್ಥಿಯನ್ನು ತೃಪ್ತಿಪಡಿಸಬೇಕು. ಆಪ್ಷನ್ ಬಿ, ಹೆಚ್ಚು ಅಪ್ರಸ್ತುತ ಪ್ರಶ್ನೆಗಳನ್ನು ಕೇಳದಂತೆ ವಿದ್ಯಾರ್ಥಿಗೆ ತಿಳಿಸಬೇಕು. ಆಪ್ಷನ್ ಸಿ, ನಂತರ ಸರಿಯಾದ ಉತ್ತರವನ್ನು ನೀಡುವುದಾಗಿ ವಿದ್ಯಾರ್ಥಿಗೆ ತಿಳಿಸಬೇಕು. ಆಪ್ಷನ್ ಡಿ, ಲೈಬ್ರರಿಯಲ್ಲಿರುವ ಪುಸ್ತಕಗಳಿಂದ ಸ್ವತಃ ಉತ್ತರವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಯನ್ನು ಕೇಳಬೇಕು. So when students are asking some irrelevant questions and if you don't know the answer, you cannot give vague answer. Don't try to satisfy the student. So and also you please don't ask the students. Tell the student that don't ask irrelevant questions, and don't ask the students to find out the answer. If they know, they could not ask the questions. So what good teacher will do? Tell the student that he would give the correct answer later. So teacher can tell the student to like this, and he can go through the other materials, he can search, then he can give the answer. So ಯಾವಾಗ ವಿದ್ಯಾರ್ಥಿಗೆ ಕೇಳೋ ಪ್ರಶ್ನೆಗೆ ಶಿಕ್ಷಕರ ಹತ್ರ ಉತ್ತರ ಇರುವುದಿಲ್ಲ, ಶಿಕ್ಷಕರು ಅಸ್ಪಷ್ಟ ಉತ್ತರವನ್ನು ನೀಡಬಾರ್ದು, ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳದಂತೆ ಬೈಬಾರ್ದು. ಸೊ ವಿದ್ಯಾರ್ಥಿಗೆ ಸ್ವತಃ ಉತ್ತರವನ್ನು ಹುಡುಕಲು ಹೇಳಬಾರ್ದು. ಬದಲಾಗಿ ಏನು ಮಾಡಬೇಕು? ಆ ವಿದ್ಯಾರ್ಥಿಗೆ ಉತ್ತರವನ್ನು ನಂತರ ತಿಳಿಸುವುದಾಗಿ, ಮುಂದಿನ ತರಗತಿಯಲ್ಲಿ ತಿಳಿಸುವುದಾಗಿ ಹೇಳಬೇಕು. ಮತ್ತು ಶಿಕ್ಷಕರು ಬೇರೆ ಬೇರೆ ಮಟೀರಿಯಲ್ಗಳನ್ನು ಫಾಲೋಅಪ್ ಮಾಡಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದು ಮುಂದಿನ ತರಗತಿಯಲ್ಲಿ ಆ ವಿದ್ಯಾರ್ಥಿಗೆ ಆ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶನ್ ನಂಬರ್ 4. Which of the following teacher can be identified with authoritarian teaching style? Option A, democratic teacher. Option B, indirect teacher. Option C, laissez-faire teacher. Option D, direct instruction teacher. ಕೆಳಗಿನ ಯಾವ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು? ಪ್ರಜಾಪ್ರಭುತ್ವ ಶಿಕ್ಷಕ, ಪರೋಕ್ಷ ಶಿಕ್ಷಕ, ಲೇಸೆಸ್-ಫೇರ್ ಶಿಕ್ಷಕ, ನೇರ ಸೂಚನಾ ಶಿಕ್ಷಕ. Yes, here the right answer is option D is right answer, direct instruction teacher. So the direct instruction teacher can be identified with authoritarian teaching style. So ಸರ್ವಾಧಿಕಾರಿ ಬೋಧನಾ ಶೈಲಿಯನ್ನು ನಾವು ನೇರ ಸೂಚನಾ ಶಿಕ್ಷಕರಲ್ಲಿ ಕಾಣ್ತೀವಿ. ಸೊ here option D is correct. So question number 5. As a teacher, what will you do if students do not attend your class? So some students are missing your class, so how you are going to react? Option A, blame students for their absence from the class. Option B, ponder over the present attitude of students in a calm manner. Option C, think about using some interesting techniques of teaching. Option D, try to understand the reasons and try to eliminate them. ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿ ಹಾಜರಾಗದಿದ್ದರೆ ನೀವು ಏನು ಮಾಡ್ತೀರಿ? ಆಪ್ಷನ್ ಎ, ತರಗತಿಗೆ ಗೈರು ಹಾಜರಾಗಲು ವಿದ್ಯಾರ್ಥಿಗಳನ್ನು ದೂಷಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಪ್ರಸ್ತುತ ಮನೋಭಾವವನ್ನು ಶಾಂತ ರೀತಿಯಲ್ಲಿ ವಿಚಾರ ಮಾಡುವುದು. ಆಪ್ಷನ್ ಸಿ, ಬೋಧನೆಯ ಕೆಲವು ಆಸಕ್ತಿದಾಯಕ ತಂತ್ರಗಳನ್ನು ಬಳಸುವುದು. ಆಪ್ಷನ್ ಡಿ, ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನಿಸುವುದು. ಎಸ್, ವೆನ್ ಸ್ಟೂಡೆಂಟ್ಸ್ ಆರ್ ಮಿಸ್ಸಿಂಗ್ ಯುವರ್ ಕ್ಲಾಸ್, ಸೊ ಯು ಕ್ಯಾನ್ ಆಲ್ಸೋ ಥಿಂಕ್ about interesting techniques of teaching, but the main and important thing is first you should try to understand why students are missing the class, what are the reasons, and you need to eliminate those mistakes. Then students will understand, then you can think about the changing your techniques of teaching. So ಯಾವಾಗ ವಿದ್ಯಾರ್ಥಿಗಳು ನಿಮ್ಮ ತರಗತಿಯನ್ನು ಹಾಜರಾಗ್ತಾ ಇಲ್ಲ ಅಂತಂದರೆ ನೀವು ಅವರಿಗೆ ಬೈಯೋದಕ್ಕಿಂತ ಮೊದಲು, ಶಾಂತ ರೀತಿಯಲ್ಲಿ ವಿಚಾರ ಮಾಡೋದಕ್ಕಿಂತ ಮೊದಲು, ಅಥವಾ ನೀವು ನಿಮ್ಮ ಬೋಧನಾ ತಂತ್ರಗಳನ್ನು ಕೂಡ ಬದಲಾಯಿಸಬೇಕು. ಆದರೆ ಇದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ನಾವು ಮೊದಲು ವಿದ್ಯಾರ್ಥಿಗಳು ಯಾಕೆ ತರಗತಿಯನ್ನು ಅಟೆಂಡ್ ಮಾಡ್ತಾ ಇಲ್ಲ ಎಂಬುದಕ್ಕೆ ನಾವು ಕಾರಣಗಳನ್ನು ತಿಳಿದುಕೊಳ್ಬೇಕು, ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನವನ್ನು ಮಾಡಬೇಕು. ಸೊ ಆವಾಗ ನಾವು ಇದಾದ ನಂತರ ಬೇಕಾದರೆ ನಾವು ನಮ್ಮ ಬೋಧನಾ ತಂತ್ರಗಳ ಬಗ್ಗೆ ಯೋಚಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎರಡೆರಡು ಆಪ್ಷನ್ಗಳು ನೋಡಿ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಯಾವಾಗ ವಿದ್ಯಾರ್ಥಿಗಳು ಪ್ರಶ್ನೆಗಳು ತುಂಬ ಈಸಿ ಇರ್ತವೆ, ಆದರೆ ಸ್ವಲ್ಪ ಕನ್ಫ್ಯೂಷನನ್ನು ಹುಟ್ಟಾಕ್ತವೆ. ಸೊ ಯಾವಾಗ ವಿದ್ಯಾರ್ಥಿಗಳು ತರಗತಿಯನ್ನು ಅಟೆಂಡ್ ಆಗ್ತಾ ಇಲ್ಲ ಆವಾಗ ನಾವು ಮೊದಲು ವಿದ್ಯಾರ್ಥಿಗಳು ಯಾಕೆ ತರಗತಿಯನ್ನು ಅಟೆಂಡ್ ಆಗ್ತಾ ಇಲ್ಲ ಎಂಬುದಕ್ಕೆ ಕಾರಣಗಳನ್ನು ಹುಡುಕಬೇಕು, ಅವುಗಳಿಗೆ ಸೊಲ್ಯೂಷನನ್ನು ನೀಡಬೇಕು. ನಂತರ ವಿದ್ಯಾರ್ಥಿಗಳು ತರಗತಿಯನ್ನು ಅಟೆಂಡ್ ಮಾಡಲು ಪ್ರಾರಂಭಿಸ್ತಾರೆ. ಕ್ವೆಶನ್ ನಂಬರ್ 6. A teacher is strict in maintaining discipline in the class, both in curricular and extracurricular activities. However,
There is always room for discussion regarding clarification of doubts in teaching, learning, and conducting other activities. What is the approach of teacher towards students? Authoritative, democratic, flexible, rigid. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ಶಿಕ್ಷಕರು ಕಟ್ಟುನಿಟ್ಟಾಗಿರುತ್ತಾರೆ. ಆದಾಗ್ಯೂ ಕೂಡ ಬೋಧನಾ, ಕಲಿಕೆ ಮತ್ತು ಇತರ ಚಟುವಟಿಕೆಗಳನ್ನು ನಡೆಸುವುದರಲ್ಲಿ ಸಂದೇಹಗಳ ಸ್ಪಷ್ಟೀಕರಣದ ಬಗ್ಗೆ ಚರ್ಚೆಗೆ ಯಾವಾಗಲೂ ಕೂಡ ಅವಕಾಶ ಇರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳ ಕಡೆಗೆ ಶಿಕ್ಷಕರ ವರ್ತನೆ ಏನು? ಆಪ್ಷನ್ ಎ ಅಧಿಕೃತ, ಆಪ್ಷನ್ ಬಿ ಪ್ರಜಾಪ್ರಭುತ್ವ, ಆಪ್ಷನ್ ಸಿ ಹೊಂದಿಕೊಳ್ಳುವ, ಆಪ್ಷನ್ ಡಿ ರಿಜಿಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫ್ಲೆಕ್ಸಿಬಲ್, ಹೊಂದಿಕೊಳ್ಳುವ. ಇಟ್ ಮೀನ್ಸ್ ದ ಟೀಚರ್ ಈಸ್ ವೆರಿ ಫ್ಲೆಕ್ಸಿಬಲ್. ಅಂದರೆ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿದ್ದಾರೆ. Question number 7. If students pass remarks on you while you are working as a teacher, you will option A punish them, option B expel them from the college, option C take revenge while evaluating internal test copies, option D be impartial at the time of evaluation. Yes, if students are passing remarks on you, how you are going to react? ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಟೀಕೆಗಳನ್ನು ರವಾನೆ ಮಾಡ್ತಾ ಇದ್ದಾರೆ, ಆವಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ? ಆಪ್ಷನ್ ಎ ವಿದ್ಯಾರ್ಥಿಗಳನ್ನ ಶಿಕ್ಷಿಸ್ತಾ ಇದ್ದೀರಾ, ಆಪ್ಷನ್ ಬಿ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕ್ತೀರಾ, ಆಪ್ಷನ್ ಸಿ ಆಂತರಿಕ ಪರೀಕ್ಷಾ ಪ್ರತಿಗಳನ್ನು ಮೌಲ್ಯಮಾಪನ ಮಾಡುವಾಗ ಶೇಡನ್ನು ತೀರಿಸ್ಕೊಳ್ತೀರಾ, ಆಪ್ಷನ್ ಡಿ ಮೌಲ್ಯಮಾಪನ ಸಮಯದಲ್ಲಿ ನಿಷ್ಪಕ್ಷಪಾತರಾಗಿರ್ತೀರಿ. ಸೊ ಗುಡ್ ಟೀಚರ್, ಇಫ್ ದ ಸ್ಟೂಡೆಂಟ್ಸ್ ಆರ್ ಪಾಸಿಂಗ್ ರಿಮಾರ್ಕ್ಸ್ ಆನ್ ಹಿಮ್, ದ ಟೀಚರ್ ವಿಲ್ ಬಿ ಇಂಪಾರ್ಷಿಯಲ್ ಅಟ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಯಾವಾಗಲೂ ಕೂಡ ಉತ್ತಮವಾದ ಶಿಕ್ಷಕರು ಈ ಮೌಲ್ಯಮಾಪನ ಸಮಯದಲ್ಲಿ ನಿಷ್ಪಕ್ಷಪಾತರಾಗಿರ್ತಾರೆ. ಸೊ ವಿದ್ಯಾರ್ಥಿಗಳು ಟೀಕೆ ಮಾಡಿದ್ರೂ ಕೂಡ ಮೌಲ್ಯಮಾಪನದ ಸಮಯದಲ್ಲಿ ನಾವು ನಿಷ್ಪಕ್ಷಪಾತದಿಂದ ಇರಬೇಕಾಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶನ್ ನಂಬರ್ 8. ಡಿಸ್ಕಷನ್ ಇನ್ ಕ್ಲಾಸ್ ವಿಲ್ ಬಿ ಮೋರ್ ಇಫೆಕ್ಟಿವ್ ಇಫ್ ದ ಟಾಪಿಕ್ ಆಫ್ ಡಿಸ್ಕಷನ್ ಈಸ್ ಆಪ್ಷನ್ ಎ ನಾಟ್ ಇಂಟ್ರೊಡ್ಯೂಸ್ಡ್, ಆಪ್ಷನ್ ಬಿ ಸ್ಟೇಟೆಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಡಿಸ್ಕಷನ್, ಆಪ್ಷನ್ ಸಿ ರಿಟರ್ನ್ ಆನ್ ದ ಬೋರ್ಡ್ ವಿದೌಟ್ ಇಂಟ್ರೊಡ್ಯೂಸಿಂಗ್ ಇಟ್, ಆಪ್ಷನ್ ಡಿ ಇನ್ಫಾರ್ಮ್ ಟು ದ ಸ್ಟೂಡೆಂಟ್ಸ್ ಇನ್ ಅಡ್ವಾನ್ಸ್. ಸೊ ಚರ್ಚೆಯ ವಿಷಯವಾಗಿದ್ದರೆ ತರಗತಿಯಲ್ಲಿ ಚರ್ಚೆಯು ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಸೊ ಅಂದರೆ ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಿಕೆ ಯಾವಾಗ ಚರ್ಚಾ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗುತ್ತೆ? ಆಪ್ಷನ್ ಬಿ ಚರ್ಚೆ ವಿಷಯವನ್ನು ಪರಿಚಯಿಸಲಾಗಿಲ್ಲ ಅಂತಂದರೆ, ಆಪ್ಷನ್ ಬಿ ಚರ್ಚೆಯ ಪ್ರಾರಂಭದ ಮೊದಲು ವಿಷಯವನ್ನು ನೀಡಿದ್ರೆ, ಆಪ್ಷನ್ ಸಿ ಚರ್ಚೆ ವಿಷಯವನ್ನು ಪರಿಚಯಿಸದೆ ಬೋರ್ಡ್ನಲ್ಲಿ ಬರೆದರೆ, ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿ ಚರ್ಚೆಯ ವಿಷಯವನ್ನು ನೀಡಿದರೆ. ಸೊ ಡಿಸ್ಕಷನ್ ಇನ್ ಅ ಕ್ಲಾಸ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟಾಪಿಕ್ is already informed to the students well in advance. Then students can prepare on the topic, they can talk well. ಸೊ ಯಾವಾಗ ವಿದ್ಯಾರ್ಥಿಗಳಿಗೆ ಯಾವ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ ಎಂಬುದನ್ನು ಮೊದಲೇ ಹೇಳಿದರೆ, ಮುಂಚಿತವಾಗಿಯೇ ಹೇಳಿದರೆ ವಿದ್ಯಾರ್ಥಿಗಳು ಆ ಒಂದು ಟಾಪಿಕ್ನ ಮೇಲೆ ಪ್ರಿಪೇರ್ ಆಗಿ ಬರ್ತಾರೆ. ಸೊ ಹೀಗಾಗಿ ಅವರು ಸರಿಯಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಹೀಗಾಗಿ ಚರ್ಚಾ ವಿಧಾನ ಏನಾಗ್ತಾ ಇದೆ, ಯಶಸ್ವಿ ಆಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. So let us move to the next question. All of the following are the characteristic features of an effective teacher except option A emphasis upon maintaining standards of education, option B emphasizing group discussion for the purpose of clarifying the objectives, option C emphasis upon providing solution of immediate problems, option D differential treatment meted out to students of his class. ಕೆಳಗಿನವುಗಳೆಲ್ಲವೂ ಪರಿಣಾಮಕಾರಿ ಶಿಕ್ಷಕನ ವಿಶಿಷ್ಟ ಲಕ್ಷಣಗಳಾಗಿವೆ ಒಂದನ್ನು ಹೊರತುಪಡಿಸಿ. ಆಪ್ಷನ್ ಎ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಒತ್ತನ್ನು ನೀಡುವುದು, ಆಪ್ಷನ್ ಬಿ ಉದ್ದೇಶಗಳನ್ನು ಸ್ಪಷ್ಟಪಡಿಸುವ ಉದ್ದೇಶಕ್ಕಾಗಿ ಗುಂಪು ಚರ್ಚೆಗೆ ಒತ್ತು ನೀಡುವುದು, ಆಪ್ಷನ್ ಸಿ ತಕ್ಷಣದ ಸಮಸ್ಯೆಗಳ ಪರಿಹಾರವನ್ನು ಒದಗಿಸುವುದರ ಮೇಲೆ ಒತ್ತು ನೀಡುವುದು, ಆಪ್ಷನ್ ಡಿ ಅವರ ವರ್ಗದ ವಿದ್ಯಾರ್ಥಿಗಳಿಗೆ ಭೇದಾತ್ಮಕ ಚಿಕಿತ್ಸೆ ನೀಡುವುದು. Yes, here the right answer is option D. The good teacher, he will not be differential. So differential treatment meted out to student of the class. So we cannot differentiate between the students. So ಯಾವಾಗಲೂ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ಗದ ವಿದ್ಯಾರ್ಥಿಗಳಿಗೆ ಭೇದವನ್ನು ಮಾಡಬಾರ್ದು. ಸೊ ಇದು ಶಿಕ್ಷಕರ ಉತ್ತಮ ಲಕ್ಷಣ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. Question number 10. In order to modify the undesirable behavior of a student, the most effective method is. So how we are going to modify the undesirable behavior of the student? Option A, you are going to punish the student. Option B, you will try to bring it the notice of the parents. Option C, to find out the reasons for the undesirable behavior, and you are going to provide remedies. Option D, all of the above.
ಸೊ ಒಂದು ತರಗತಿಯಲ್ಲಿ ವಿದ್ಯಾರ್ಥಿ ಅನಪೇಕ್ಷಿತ ನಡವಳಿಕೆಯನ್ನು ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ನೀವು ಯಾವ ರೀತಿ ಒಂದು ಅನಪೇಕ್ಷಿತ ನಡವಳಿಕೆಯನ್ನು ಸುಧಾರಣೆ ಮಾಡಬಹುದು. ಆಪ್ಷನ್ ಎ, ನೀವು ವಿದ್ಯಾರ್ಥಿಯನ್ನು ಶಿಕ್ಷಿಸ್ತಾ ಇದ್ದೀರಾ. ಆಪ್ಷನ್ ಬಿ, ನೀವು ಆ ವಿದ್ಯಾರ್ಥಿಯ ವರ್ತನೆಯನ್ನು ಪೋಷಕರ ಗಮನಕ್ಕೆ ತರ್ತಾ ಇದ್ದೀರಾ. ಆಪ್ಷನ್ ಸಿ, ವಿದ್ಯಾರ್ಥಿಯ ಅನಪೇಕ್ಷಿತ ವರ್ತನೆಗೆ ಕಾರಣಗಳನ್ನು ಕಂಡುಹಿಡಿಯಲು ಮತ್ತು ಪರಿಹಾರಗಳನ್ನು ನೀಡಲು ಪ್ರಯತ್ನಿಸ್ತಾ ಇದ್ದೀರಾ. ಆಪ್ಷನ್ ಡಿ, ಮೇಲಿನ ಎಲ್ಲ. Yes, here the right answer for this question is option C is correct. When student is showing undesirable behavior as a good teacher, you will try to find the reason for the undesirable behavior and you will provide remedies. So ಆಗ ನೀವು ಏನು ಮಾಡಬೇಕು, ಯಾವುದೇ ವಿದ್ಯಾರ್ಥಿ ನಿಮಗೆ ಅನಪೇಕ್ಷಿತ ವರ್ತನೆಗಳನ್ನು ತೋರಿಸಿದ್ರೆ ಆ ಒಂದು ವರ್ತನೆಗೆ ನೀವು ಕಾರಣಗಳನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಆ ಒಂದು ಕಾರಣಕ್ಕೆ ನೀವು ಸೊಲ್ಯೂಷನನ್ನು ನೀಡಬೇಕು. So now the next question is question number 11. In totality, the teacher helps students the most in which of the following way? Option A, integrated development of the child. Option B, physical growth of the child. Option C, for socio-cultural. Option D, development of the child. ಒಟ್ಟಾರೆಯಾಗಿ ಶಿಕ್ಷಕರು ಈ ಕೆಳಗಿನ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗೆ ಹೆಚ್ಚು ಸಹಾಯ ಮಾಡಬಹುದು? ಆಪ್ಷನ್ ಎ, ಮಗುವಿನ ಸಮಗ್ರ ಅಭಿವೃದ್ಧಿ. ಆಪ್ಷನ್ ಬಿ, ಮಗುವಿನ ದೈಹಿಕ ಬೆಳವಣಿಗೆ. ಆಪ್ಷನ್ ಸಿ, ಸಾಮಾಜಿಕ ಸಾಂಸ್ಕೃತಿಕ. ಆಪ್ಷನ್ ಡಿ, ಮಗುವಿನ ಬೆಳವಣಿಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಮಗುವಿನ ಸಮಗ್ರ ಅಭಿವೃದ್ಧಿ ಸರಿಯಾದ ಉತ್ತರ ಆಗಿದೆ. So question number 12, if students are not able to follow the teacher in the class should. So when students are not going to follow your lecture, what are you going to do? Option A, give them prompt reply. Option B, illustrate with suitable examples. Option C, make the contents easier. Option D, all of the above. So ವಿದ್ಯಾರ್ಥಿಗಳು ನೀವು ತರಗತಿಯಲ್ಲಿ ಹೇಳ್ತಾ ಇರೋ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಆವಾಗ ನೀವು ಯಾವ ರೀತಿ ರಿಪ್ಲೈ ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ವಿದ್ಯಾರ್ಥಿಗೆ ತ್ವರಿತ ಉತ್ತರವನ್ನು ನೀಡುವುದು. ಆಪ್ಷನ್ ಬಿ, ಸೂಕ್ತ ಉದಾಹರಣೆಗಳೊಂದಿಗೆ ವಿವರಣೆಯನ್ನು ನೀಡುವುದು. ಆಪ್ಷನ್ ಸಿ, ವಿಷಯಗಳನ್ನು ಸುಲಭಗೊಳಿಸುವುದು. ಆಪ್ಷನ್ ಡಿ, ಮೇಲಿನ ಎಲ್ಲವು. ಸೊ ಆಲ್ ಆಫ್ ದಿ ಅಬೌವ್ ಮೆಜರ್ಸ್ ಆಪ್ಷನ್ ಬಿ is correct. Illustrate with the suitable examples. So if you give them good examples with explanation, then students may understand. So ಯಾವಾಗ ನೀವು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಣೆ ಮಾಡ್ತಾ ಇದ್ದೀರಾ ಆವಾಗ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ. Yes, let us move to the next question. Question number 13. In a lively classroom situation, there is likely to be option A, occasional roars of laughter. Option B, complete silence. Option C, frequent teacher-student dialogue. Option D, loud discussion among the students. ಸೊ ಉತ್ಸಾಹಭರಿತ ತರಗತಿಯ ಪರಿಸ್ಥಿತಿಯಲ್ಲಿ ಡ್ಯಾಶ್ ಇರುವ ಸಾಧ್ಯತೆ ಇದೆ. ಆಪ್ಷನ್ ಎ, ನಗುವಿನ ಸಾಂದರ್ಭಿಕ ಗರ್ಜನೆಗಳು. ಆಪ್ಷನ್ ಬಿ, ಸಂಪೂರ್ಣ ಮೌನ. ಆಪ್ಷನ್ ಸಿ, ಆಗಾಗ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆ. ಆಪ್ಷನ್ ಡಿ, ವಿದ್ಯಾರ್ಥಿಗಳ ನಡುವೆ ಜೋರಾಗಿ ಚರ್ಚೆ. Yes, in a lively classroom there will be frequent teacher dialogue. So the teacher and the students both are engaging in discussion, so which is known as the lively classroom. So ಈ ಒಂದು lively classroom ನಲ್ಲಿ ಅಂದರೆ ಉತ್ಸಾಹಭರಿತವಾದ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಈ ಒಂದು ಡಿಸ್ಕಷನ್ ನಲ್ಲಿ ಅಂದರೆ ಸಂಭಾಷಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. Yes, the next question is, for maintaining an effective discipline in the class, the teacher should. Option A, allow students to do what they like. Option B, deal with the students strictly. Option C, give students some problems to solve. Option D, deal with them politely and firmly. Yes, ತರಗತಿಯಲ್ಲಿ ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನನ್ನ ಮಾಡಬೇಕಾಗ್ತಾ ಇದೆ? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವುದನ್ನು ಮಾಡಲು ಅನುಮತಿ ನೀಡುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿ ವ್ಯವಹರಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳಿಗೆ ಪರಿಹರಿಸಲು ಕೆಲವು ಸಮಸ್ಯೆಗಳನ್ನು ನೀಡುವುದು. ಆಪ್ಷನ್ ಡಿ, ಅವರೊಂದಿಗೆ ನಯವಾಗಿ ಮತ್ತು ದೃಢವಾಗಿ ವ್ಯವಹರಿಸುವುದು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಡೀಲ್ ವಿತ್ ದೆಮ್ ಪೊಲೈಟ್ಲಿ ಆ್ಯಂಡ್ ಫರ್ಮ್ಲಿ.
So to maintain discipline in the class, the teacher should deal politely and firmly with the student. ಸೊ ತರಗತಿಯಲ್ಲಿ ಒಂದು ಪರಿಣಾಮಕಾರಿಯಾದ ಶಿಸ್ತನ್ನು ಕಾಪಾಡಿಕೊಳ್ಬೇಕಂತಂದರೆ ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳೊಂದಿಗೆ ನಯವಾಗಿ ಮತ್ತು ದೃಢವಾಗಿ ವರ್ತಿಸಬೇಕು. Question number 15. A teacher is said to be fluent in asking questions if he can ask. Option A, meaningful questions. Option B, as many questions as possible. Option C, maximum number of questions in a fixed time. Option D, many meaningful questions in a fixed time. ಎಸ್, ಒಬ್ಬ ಶಿಕ್ಷಕನು ಪ್ರಶ್ನೆಗಳನ್ನು ಕೇಳಲು ನಿರರ್ಗಳ ಎಂದು ಹೇಳಬಹುದು. ಯಾವಾಗ ಅಂತಂತಂದರೆ ಆಪ್ಷನ್ ಎ, ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಬಿ, ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಸಿ, ನಿಗದಿತ ಸಮಯದಲ್ಲಿ ಗರಿಷ್ಠ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಡಿ, ನಿಗದಿತ ಸಮಯದಲ್ಲಿ ಅನೇಕ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಿದರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅ ಟೀಚರ್ ಈಸ್ fluent in asking questions when the teacher is going to ask many meaningful questions in a fixed time. ಸೊ ಯಾವಾಗ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ನಿರರ್ಗಳ ಅಂತ ಹೇಳ್ಬೋದು ಅಂತಂದರೆ ಯಾವಾಗ ಶಿಕ್ಷಕರು ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆವಾಗ. ಕ್ವೆಶ್ಚನ್ ನಂಬರ್ 16. ಆನ್ ದ ಫಸ್ಟ್ ಡೇ ಆಫ್ ಹಿಸ್ ಕ್ಲಾಸ್, ಇಫ್ ಅ ಟೀಚರ್ ಈಸ್ ಆಸ್ಕ್ಡ್ ಬೈ ದ ಸ್ಟೂಡೆಂಟ್ಸ್ ಟು ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್, he should. ಆಪ್ಷನ್ ಎ, ಆಸ್ಕ್ them to meet after the class. Option B, tell them about him in brief. Option C, ignore the demand and start teaching. Option D, scold the student for this unwanted demand. ಯಾವಾಗ ತರಗತಿಯಲ್ಲಿ ನಿಮ್ಮ ಮೊದಲನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ನಿಮ್ಮನ್ನು ಪರಿಚಯಿಸಿಕೊಳ್ಳಲು ಹೇಳ್ತಾ ಇದ್ದಾರೆ, ಸೊ ಆವಾಗ ನೀವು ಯಾವ ರೀತಿ ರಿಪ್ಲೈ ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ತರಗತಿಯ ನಂತರ ಅವರನ್ನು ಭೇಟಿಯಾಗಲು ಹೇಳ್ತೀರಾ. ಆಪ್ಷನ್ ಬಿ, ಅವರ ಬಗ್ಗೆ ನಿಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀರಾ. ಆಪ್ಷನ್ ಸಿ, ಬೇಡಿಕೆಯನ್ನು ನಿರ್ಲಕ್ಷಿಸಿ ನಿಮ್ಮ ಬೋಧನೆಯನ್ನು ಆರಂಭ ಮಾಡ್ತೀರಾ. ಆಪ್ಷನ್ ಡಿ, ಅನಗತ್ಯ ಬೇಡಿಕೆಗಾಗಿ ವಿದ್ಯಾರ್ಥಿಯನ್ನು ಬೈತಾ ಇದ್ದೀರಾ. Yes, here the right answer is option B. When students are asking to give your introduction in your first class, so as a good teacher, so you should introduce about yourself in a brief. ಸೊ ಯಾವಾಗ ವಿದ್ಯಾರ್ಥಿಗಳು ನಿಮಗೆ ನಿಮ್ಮ ಪರಿಚಯವನ್ನು ಹೇಳಲು ಹೇಳ್ತಾ ಇದ್ದಾರೆ, ಸೊ ನೀವು ಉತ್ತಮ ಶಿಕ್ಷಕರಾಗಿ ಸ್ವಲ್ಪ ನಿಮ್ಮ ಸಂಕ್ಷಿಪ್ತವಾಗಿ ನಿಮ್ಮ ಬಗ್ಗೆ ಅವರಿಗೆ ಹೇಳಬೇಕಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17. The essence of an effective classroom environment is: Option A, a variety of teaching instructional facilities. Option B, lively student-teacher interaction. Option C, pin drop silence. Option D, strict discipline. ಪರಿಣಾಮಕಾರಿ ತರಗತಿಯ ಪರಿಸರದ ಸಾರ. ಆಪ್ಷನ್ ಎ, ವಿವಿಧ ಬೋಧನಾ ಸೌಲಭ್ಯಗಳು. ಆಪ್ಷನ್ ಬಿ, ಉತ್ಸಾಹಭರಿತ ವಿದ್ಯಾರ್ಥಿ ಶಿಕ್ಷಕರ ಪ್ರತಿಕ್ರಿಯೆ. ಆಪ್ಷನ್ ಸಿ, ಪಿನ್ ಡ್ರಾಪ್ ಮೌನ. ಆಪ್ಷನ್ ಡಿ, ಕಟ್ಟುನಿಟ್ಟಾದ ಶಿಸ್ತು. Yes, the effective classroom means lively student-teacher interaction. When we can say effective classroom, where student and teachers are interacting. ಸೊ ಯಾವಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಸೇರಿ ಉತ್ಸಾಹಭರಿತವಾಗಿ ಪರಸ್ಪರ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ, ಯಾವಾಗ ನಾವು ಅದನ್ನು ಪರಿಣಾಮಕಾರಿ ತರಗತಿ ಅಂತ ಹೇಳಬಹುದು. Question number 18. Those teachers are popular among the students who: Option A, develop intimacy with them. Option B, help them solve their problems. Option C, award good grades. Option D, take classes for extra tuition fee. ಸೊ ಯಾವ ಶಿಕ್ಷಕರು ಜನಪ್ರಿಯರಾಗಿರ್ತಾರೆ? ಆಪ್ಷನ್ ಎ, ಅವರೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಂಡಾಗ. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಅವರಿಗೆ ಸಹಾಯ ಮಾಡಿದಾಗ. ಆಪ್ಷನ್ ಸಿ, ಉತ್ತಮ ಶ್ರೇಣಿಗಳನ್ನು ನೀಡಿದಾಗ. ಆಪ್ಷನ್ ಡಿ, ಹೆಚ್ಚುವರಿ ಬೋಧನಾ ಶುಲ್ಕಕ್ಕಾಗಿ ತರಗತಿಗಳನ್ನು ತೆಗೆದುಕೊಂಡಾಗ. ಸೊ those two teachers will be popular who are going to help the students to solve their problems. So ಇಲ್ಲಿ ಆಪ್ಷನ್ ಎ is correct, I think. So develop intimacy with the students. ಸೊ ಯಾವ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ, ಅವರು ಹೆಚ್ಚು ಜನಪ್ರಿಯರಾಗ್ತಾ ಇದ್ದಾರೆ. ಸೊ ಆಪ್ಷನ್ ಎ is correct here. Question number 19. Which of the following is the most important single factor in underlying the success of beginning as a teacher? Scholarship, communicative ability, personality and its ability to relate to the class and to the pupils. Option D, organizational ability. ಶಿಕ್ಷಕರಾಗಿ ಪ್ರಾರಂಭದಲ್ಲಿ ನೀವು ಶಿಕ್ಷಕರಾದಾಗ ನಿಮ್ಮ ಯಶಸ್ಸಿಗೆ ಆಧಾರವಾಗಿರುವ ಪ್ರಮುಖವಾದ ಅಂಶ ಯಾವುದು? ಆಪ್ಷನ್ ಎ, ವಿದ್ಯಾರ್ಥಿ ವೇತನ. ಆಪ್ಷನ್ ಬಿ, ಸಂವಹನ ಸಾಮರ್ಥ್ಯ.
ಆಪ್ಷನ್ ಸಿ ವ್ಯಕ್ತಿತ್ವ ಮತ್ತು ತರಗತಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸುವ ಸಾಮರ್ಥ್ಯ. ಆಪ್ಷನ್ ಡಿ ಸಾಂಸ್ಥಿಕ ಸಾಮರ್ಥ್ಯ. ದ ರೈಟ್ ಆನ್ಸರ್ ಇಸ್ ಪರ್ಸನಾಲಿಟಿ ಆ್ಯಂಡ್ ಅಬಿಲಿಟಿ ಟು ರಿಲೇಟ್ ಟು ದ ಕ್ಲಾಸ್ ಆ್ಯಂಡ್ ಟು ದ ಪೂಪಿಲ್ಸ್. ಸೊ ಯಾವ ಶಿಕ್ಷಕರು ತಮ್ಮ ವ್ಯಕ್ತಿತ್ವವನ್ನು ತರಗತಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅದರ ಮೇಲೆ ಒಬ್ಬ ಶಿಕ್ಷಕರ ಯಶಸ್ಸು ನಿಂತಿರ್ತದೆ. Question number 20. Failure of teacher to communicate his ideals well to the students may result in option A classroom indiscipline, option B loss of students interest in the topic being taught, option C increased number of absentees in the class, option D all of them. ಶಿಕ್ಷಕರು ತಮ್ಮ ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ತಿಳಿಸಲು ಯಾವಾಗ ವಿಫಲರಾಗ್ತಾ ಇದ್ದಾರೆ? ಆಪ್ಷನ್ ಎ ತರಗತಿಯ ಅಶಿಸ್ತು, ಆಪ್ಷನ್ ಬಿ ಕಲಿಸುವ ವಿಷಯದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯ ನಷ್ಟ, ಆಪ್ಷನ್ ಸಿ ತರಗತಿಯಲ್ಲಿ ಗೈರು ಹಾಜರಾದವರ ಸಂಖ್ಯೆ ಹೆಚ್ಚಿದೆ, ಆಪ್ಷನ್ ಡಿ ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್ ಹಿಯರ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಎಸ್, ಐ ವಿಶ್ ಆಲ್ ದ ಬೆಸ್ಟ್.